ನಾನು ಸುಮ್ನೆ ಏನೋ ಮುಂದೆ ಏನೋ ತಪ್ಪುಗಳು ಮಾಡ್ಬಿಟ್ಟೆ ಗುರುಗಳೇ. ನಾನು ಮಾಡಿಲ್ಲ ಅಂತ ಹೇಳಿಲ್ಲ, ನಾನು ಮಾಡಿದೀನಿ. ಏನೋ ಅದರಿಂದ ಆಚೆ ಬಂದು ಯಾವ್ದೋ ಒಂದು ಮಾಡ್ಕೊಟ್ಬಿಟ್ರು ಗುರುಗಳೇ. ಕೊಡ್ಬೇಕು ಅಂತ ಕೊಟ್ಬಿಟ್ರು ನನ್ಗೆ ಈ ಕಡೆ. ಅರ್ಥಾತ್ ಮದುವೆಗೆ ಮುನ್ನ ತಪ್ಪಾಗಿತ್ತಾ? ಹೌದು ಗುರುಗಳೇ. ಅರ್ಥಾತ್ ಪ್ರೇಮದ? ಹೌದು ಗುರುಗಳೇ, ಹೌದು ಗುರುಗಳೇ. ಓದೋ ಸಮಯದಲ್ಲ? ಹೌದು ಗುರುಗಳೇ, ಹೌದು ಗುರುಗಳೇ. ಫುಲ್ ಫ್ರಾಡ್ ಗುರುಗಳೇ ನಮ್ಮ ಗಂಡ. ಫ್ರಾಡ್ ಅಂದ್ರೆ ಅಷ್ಟು ಕೋಪ, ಅಷ್ಟು ಅನುಮಾನ. ಎಲ್ಲೋದ್ರು ಒಂಥರ ಅನುಮಾನ, ಕೂತ್ಕೊಂಡ್ರು ಒಂದ್ ತಪ್ಪೆ, ನಿಂತ್ಕೊಂಡ್ರು ಒಂದ್ ತಪ್ಪೆ ಗುರುಗಳೇ. ಯಾವ ರೀತಿ ಅನುಮಾನ? ಅನುಮಾನ ಅಂದ್ರೆ ಒಂಥರ ಸೈಕೋ ತರ ಗುರುಗಳೇ. ನಮ್ಮ ಮನೆಯವರು ಸೈಕೋ ತರ. ಒಳ್ಳೆಯವರು ಅಂತ ಹೇಳಕ್ಕಿಲ್ಲ, ಕೆಟ್ಟವರು ಅಂತ ಹೇಳಕ್ಕಿಲ್ಲ ಗುರುಗಳೇ ಅವರು. ಆಮೇಲೆ ಊಟಕ್ಕೂ ಇರ್ಲಿಲ್ದ್ರ ಸ್ವಲ್ಪ ದಿವ್ಸ ಬಾಧೆ ಬಿದ್ದೆ ಗುರುಗಳೇ. ಒಂದ್ ಮಗು ಆಯ್ತು ನನ್ಗೆ, ಹೆಣ್ಮಗು ಹುಟ್ಟಿತು ಗುರುಗಳೇ. ಹೆಣ್ಮಗು ಹುಟ್ಟಿದ್ಮೇಲೆ ಒಂದು 9 ತಿಂಗಳು 10 ತಿಂಗಳು ಆಗಿತ್ತು ಗುರುಗಳೇ. ಆಗೋದಿಲ್ಲ, ಏನ್ ಊಟಕ್ಕೆ ಕೂಡ ಕಡಿಮೆ ಗುರುಗಳೇ. ನಮ್ಗೆ ನಮ್ಮ ಮನೆಯವ್ರು ತಂದಾಗ್ತಾ ಇದ್ವಿ, ಏನು ಊಟಕ್ಕೆ ತಂದಾಗ್ತಾ ಇರ್ಲಿಲ್ಲ. ಆದ್ರೆ ನಮ್ಮ ಯಜಮಾನ್ರು ತುಂಬಾ ಅನುಮಾನ ಗುರುಗಳು. ಇವಾಗ್ಲೂ ಒಂಥರ ಅನುಮಾನ ತರಾನೇ ಗುರುಗಳು ನೋಡೋದು. ಇವಾಗೂನು ಒಂಥರ ಕಿರ್ಚೋದು, ಜಗಳ ಮಾಡೋದು, ಯಾವಾಗ್ಲೂ ಜಗಳನೇ ಗುರುಗಳೇ. ಏನ್ ಗುರುಗಳೇ ನೀವೊಂದ್ ಸಜೆಷನ್ ಹೇಳ್ಬೇಕು ಗುರುಗಳೇ ನನಗೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ನಮಸ್ಕಾರ. ಅಯ್ಯೋ ಕೃಷ್ಣ ಕೃಷ್ಣ ಭಗವಂತ ನೀವಿದ್ದೀರಿ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ನವ್ವ. ಹರೇ ಕೃಷ್ಣ, ಹೇಗಿದ್ದೀರಿ? ಚೆನ್ನಾಗಿದ್ರಿ ಪ್ರಭು, ನೀವು ಚೆನ್ನಾಗಿದ್ರ ಗುರುಗಳೇ? ಚೆನ್ನಾಗಿದ್ದೀನವ್ವ. ಅಯ್ಯೋ ಗುರುಗಳೇ, ನಾನು ಕೃಷ್ಣನ್ ಬೇಡ್ಕೊಂಬಂದೆ ಗುರುಗಳೀಗ. ತುಂಬಾ ದಿವಸದಿಂದ ನಾನು ಬೇಡ್ಕೊಂಡಿದ್ದೆ ಪ್ರಭು. ನಾನು ನಿಮ್ಗೆ ಮಾತಾಡ್ಬೇಕು ಗುರುಗಳ ಹತ್ರ ಅಂತ ಅನ್ಕೊಂಡಿದ್ದೆ ಪ್ರಭು. ಸಿಕ್ಕಿದೆ ನೋಡಿ ಪ್ರಭುವಿನ ಅನುಗ್ರಹ. ಹಬ್ಬ ಇವಾಗ ಈಗ ತಾನೇ ಬೇಡ್ಕೊಂಡು ಹಂಗೆ ಬಂದೆ ಗುರುಗಳೇ. ಏನು ಅದೃಷ್ಟ ಗುರುಗಳೇ, ನಿಮ್ಮಂತ ಗುರುಗಳು ನಮ್ಗೆ ಸಿಕ್ಕಿರೋದಕ್ಕೆ. ಎಷ್ಟು ಪುಣ್ಯ ಮಾಡಿದ್ರು ನಾವು ಗುರುಗಳೇ. ಹಾಗೇನಿಲ್ಲ ದೊಡ್ಡ ಮಾತು, ಎಲ್ಲ ಕೃಷ್ಣನ ಅನುಗ್ರಹ. ಈ ದಿನ ಗುರುಗಳೇ ನಿಮ್ಮಂತವರ ಆಶೀರ್ವಾದದಿಂದ ನಾವು ಇವತ್ತಿದ್ದೀರಂದ್ರೆ ಸುಮ್ನೆ ಅಲ್ಲ ಗುರುಗಳೇ. ನಿಮ್ಮ ಅಮ್ಮ ಅವ್ರಿಗೆ ದೊಡ್ಡ ದೊಡ್ಡ ಪ್ರಣಾಮಗಳು ಗುರುಗಳೇ. ಬಹಳ ಸಂತೋಷ, ಮನಸ್ಸು ಪ್ರಸನ್ನವಾಯ್ತು. ನಿಮ್ಮಂತ ನೋಡಿ ಆ ಭಕ್ತರ ಮಾತುಗಳು ಹೆಂಗಿರ್ತವೆ ಅಂದ್ರೆ ಹೇಗಿರ್ತವೆ. ಅಯ್ಯೋ ಗುರುಗಳೇ, ಪ್ರತಿ ಶಬ್ದವೂ ಭಗವಂತ ನಮ್ಮ ಆಯಸ್ಸೆಲ್ಲ ತಗೊಂಡು, ನಮ್ಮಂತವ್ರ ಆಯಸ್ಸೆಲ್ಲ ತಗೊಂಡು 100 ವರ್ಷ ಬದುಕ್ರಿ ಪ್ರಭುಗಳೇ. ಚೆನ್ನಾಗಿ ಬದುಕ್ರಿ ನೀವು. ಒಟ್ನಲ್ಲಿ ಈ ಕಲಿಯಗಾಲದಲ್ಲಿ ನಮ್ಮ ಆಯಸ್ಸು ಹೆಚ್ಚು ಮಾಡೋ ಮೂಲಕ. ಹೌದು ಗುರುಗಳೇ, ನಿಮ್ಮಂತವ್ರು ಇರ್ತೀರಿ ಪ್ರಭು ಗುರುಗಳೇ. ಚೆನ್ನಾಗಿದ್ದೀರ ಗುರುಗಳೇ? ಬಹಳ ಚೆನ್ನಾಗಿದ್ದೀನವ್ವ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಗುರುಗಳೇ. ನಿಮ್ಮ ಅಮ್ಮ ಚೆನ್ನಾಗಿದ್ದಾರೆ ಗುರುಗಳೇ? ಅಮ್ಮ ಚೆನ್ನಾಗಿದ್ದಾರೆ. ಊಟ ಮಾಡಿದ್ರಾ? ಆಯ್ತು ಗುರುಗಳೇ, ಆಯ್ತು ಗುರುಗಳೇ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಮ್ದು ಬೇರೆ ಸ್ಟೇಟ್ ಗುರುಗಳೇ, ತಮಿಳ್ನಾಡು. ಹೌದು ಗುರುಗಳೇ. ಯಾವಾಗ್ಲಿಂದ ನೋಡ್ತಿದ್ದೀರಿ ಗುರುಗಳೇ? ನಾನು ಕೊರೋನಾ ಬಂದಾಗಿಂದ ನೋಡ್ತಾ ಇದ್ದೀನಿ ಗುರುಗಳೇ. ನಮ್ಗೆ ಫುಲ್ ಮೆಸೇಜ್ ಮಾಡಿದ್ದೆ ಪ್ರಭು ಗುರುಗಳೇ. 2 ವರ್ಷ ಹಿಂದೆ ಮೆಸೇಜ್ ಮಾಡಿದೆ ನಾನು, ಕಾಲ್ ಪಿಟ್ ಮಾಡಿ ಅಂತೇಳಿ. 2 ವರ್ಷ ಇಲ್ಲ, 4 ವರ್ಷ ಹಿಂದೆ ಗುರುಗಳೇ. ಆಗ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೆ ನಾನು ಗುರುಗಳೇ. ನಮಗೆ ಕಾಲ್ ಪಿಟ್ ಮಾಡಿ ಗುರುಗಳೇ ಅಂತ ಹೇಳಿದ್, ನೀವು ಕಾಲ್ ತೆಗಿಲಿಲ್ಲ ಗುರುಗಳೇ ನನ್ಗೆ. ಆಮೇಲೆ ನಿಮ್ ಇದೆಲ್ಲ ಕೇಳ್ತಾ ನಾನು ಸ್ವಲ್ಪ ಚೇಂಜ್ ಆದೆ ಗುರುಗಳೇ. ಸೂಪರ್. ನನ್ಗೆ ಮನ್ಸು ಸಮಾಧಾನ ಆಗಿದೆ ಗುರುಗಳೇ. ಇವಾಗ ನಾನ್ ಸಿಗ್ತೈತೆ ಅಂದ್ಕೊಂಡೇ ಇರ್ಲಿಲ್ಲ ಗುರುಗಳೇ. ಕೃಷ್ಣನ್ ಮುಖ ನೋಡ್ಬಿಟ್ಟು, ಕೃಷ್ಣ ನನ್ಗೆ ಇವತ್ತಾದ್ರೂ ಸಿಕ್ಕೋಗ್ ಮಾಡಪ್ಪ ಗುರುಗಳೇ. ಗುರುಗಳಿಗೆ ಕಾಲ್ ಮಾಡ್ಬೇಕು, ಮಾತಾಡ್ಬೇಕು ಒಂದ್ಸರಿ ಅನ್ಕೊಂಡೆ ಬಂದೆ ಗುರುಗಳಿಗೆ ನಾನು. ಶಬರಿಗೆ ಮುಕ್ತಿ ಸಿಕ್ತಂಗ್ ಸಿಕ್ಬಿಟ್ಟಿದೆ ಇವತ್ತು ಹೆಂಗಾದ್ರೆ. ಹೌದು ಗುರುಗಳೇ, ಹೌದು ಗುರುಗಳೇ. ನಾನು ತುಂಬಾ ದಿವಸದಿಂದ ವೇಟ್ ಮಾಡ್ತಾ ಇದ್ದೆ ಗುರುಗಳೇ. ನಾನು ಸ್ವಲ್ಪ ದಿವಸ ಬಿಟ್ಬಿಟ್ಟಿದ್ದೆ ಗುರುಗಳೇ. ನಾನು ಈಗ ಗುರುವಾರ ಕಾಲ್ ಮಾಡಿದೆ ಗುರುಗಳೇ, ನೀವು ತೆಗಿಲಿಲ್ಲ ಮೊನ್ನೆ. ಈಗ ಹಂಗೋ ಅಪ್ಪಾ ನನಗೆ ಸಮಾಧಾನ ಆಯ್ತು ಗುರುಗಳೀಗ. ನನಗೆ ಇವತ್ತೇ ಮುಕ್ತಿ ಕೊಟ್ರು ಪರವಾಗಿಲ್ಲ ಗುರುಗಳೇ ನೀವು. ಹಾಗೇನಿಲ್ಲವ, ನಿಮ್ಮ ದಾರಿ ಇನ್ನೂ ದೂರ ಇದೆ. ಏನು ಗುರುಗಳೇ? ಒಳ್ಳೇದಾಗ್ಲಿ. ಅಂದ್ರೆ ಪ್ರತಿ ಕ್ಷಣ ಪ್ರಭುವಿನ ಸ್ಮರಣೆ ಮಾಡುವ ಬುದ್ಧಿ ಬರೋದಿಲ್ಲ ಇದೆಯಲ್ಲ ಈ ಜೀವಿತಾವಧಿಯಲ್ಲಿ, ಅದು ಪರಮ ಸೌಭಾಗ್ಯ ನನ್ನ ಪ್ರಕಾರ. ಯಾಕಂದರೆ ಯಾರನ್ನಾದರೂ ಮಾತಾಡಿಸ್ಬೇಕಾದ್ರೆ ಎಲ್ಲರಲ್ಲೂ ಆ ಪ್ರಭುವನ್ನು ಕಾಣುವ ಪ್ರಜ್ಞೆ ಜಾಗೃತವಾಗುವುದಿದೆಯಲ್ಲ, ಅದು ಜೀವಿತಾವಧಿಯ ಅರ್ಧದ ನಂತರ ಶುರುವಾಗುತ್ತೆ. ಅಥವಾ ಕೆಲವೊಬ್ಬರಿಗೆ ಪ್ರಹ್ಲಾದನಿಗೆ ಶುರುವಾದಂತೆ ತೊಟ್ಲಿಂದಲೇ ಶುರುವಾಗುತ್ತೆ. ಬಟ್ ಏನೋ ದೇವ್ರ ದಯೆ, ನಿಮ್ಮಲ್ಲಿ ಆ ದಿವ್ಯತೆ ಕಾಣ್ತಾ ಇದೆ. ಏನೋ ಅದರಿಂದ ನಿಮಗೊಂದು ನೆಮ್ಮದಿ ಸಿಕ್ಕಿದೆ, ಅಥವಾ ಅದರಿಂದ ನಿಮಗೊಂದು ಸತ್ಯದ ದರ್ಶನವಾಗಿದೆ. ಎಲ್ಲ ಹೋರಾಟಗಳು ಎಲ್ಲರೂ ಮಾಡ್ತಿದ್ದಾರೆ. ಒಬ್ಬ ಭಿಕ್ಷುಕನಿಂದ ಹಿಡಿದು ಕೋಟಿ ಕುಳಕ್ಕೂ ತನ್ನದೇ ಆದ ಹೋರಾಟ ಪ್ರತಿ ಜೀವಚರಗಳಿಗೂ ಇದ್ದೇ ಇದೆ. ಆಹಾರಕ್ಕೋಸ್ಕರ ಹೋರಾಟ, ಕಾಮ, ಹಸಿವು, ಅನ್ನ, ಕೀರ್ತಿ, ಜ್ಞಾನ,
ಭಗವಂತನ ದರ್ಶನ, ಸನ್ಯಾಸಿದೊಂದು ಹೋರಾಟ, ಸಂಸಾರಿದೊಂದು ಹೋರಾಟ, ಎಲ್ಲರದ್ದು ಒಂದು ಹೋರಾಟ. ಒಂದು ಇತ್ಯರ್ಥ ಆಯ್ತು ಅಂದ್ರೆ ಇನ್ನೊಂದು ಹೋರಾಟ ಶುರು. ಇದು ಕತೆ. ಹಾಗಾಗಿ ಇವತ್ತೇನು ನೆಮ್ಮದಿ ಇದ್ದೀರಿ, ನಾಳೆ ಮತ್ತೇನು ಬರ್ಬೋದು. ಆದರೆ ನನಗೀಗ ಗಟ್ಟಿಯಾಗಿ ಒಂದು ಪ್ರಜ್ಞೆ ಅಥವಾ ಒಂದು ಜ್ಞಾನ ಅಂತೂ ನನ್ನೊಳಗಡೆ ಕೂತಿರೋದು ಏನಂದರೆ, ಈ ಬದುಕೆ ಅನ್ನೋದೇ ಹೋರಾಟ, ವಿಶ್ರಾಂತಿ ಮಾಡ್ಲಿಕ್ಕೆ ಅದು ಬಿಡೋದೇ ಇಲ್ಲ. ನಮ್ಮ ಕರ್ಮಗಳ ಬುತ್ತಿ ಏನೇನಿದೆಯೋ ಆ ಬುತ್ತಿ ಒಳಗಡೆ ಸಿಹಿ ಇದೆಯೋ ಕಹಿ ಇದೆಯೋ ಯಾರಿಗ್ ಗೊತ್ತು. ಒಂದು ಪಾಂಡವರಿಗೆ ಕೃಷ್ಣ ಇದ್ರೂ ವನವಾಸ ತಪ್ಪಲಿಲ್ಲ, ಆದ್ರೆ ವನವಾಸದಲ್ಲಿದ್ದು ಕೃಷ್ಣನನ್ನು ಬಿಡ್ಲಿಲ್ಲ. ಅದು ನಿಜವಾದ ಭಕ್ತಿ. ಹೌದು ಗುರುಗಳೇ, ಕೃಷ್ಣನೇ ನನ್ಗೆ ಇವತ್ತು ಕಾಲ್ ಕೋಡ್ಸಿರೋ ತರ ಮಾಡಿದರೆ ಗುರುಗಳೇ. ಕೃಷ್ಣ ಯಾವತ್ತೂ ಮರೆಯಲ್ಲ ಗುರುಗಳೇ, ನಿಮ್ಮನ್ನ ಕೃಷ್ಣ ನಾನು ಯಾವತ್ತೂ ಮರೆಯೋದಿಲ್ಲ ಗುರುಗಳೇ, ಯಾವತ್ತೂ ಮರೆಯೋದಿಲ್ಲ ಗುರುಗಳೇ. ನಾನು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ ನನ್ಗೆ. ಹಂಚ್ಕೊಳ್ಳೋದಿದ್ಯಾ? ಹೌದು ಗುರುಗಳೇ, ಹೌದು ಗುರುಗಳೇ, ತುಂಬಾ ದಿವಸದಿಂದ ನಾನು ಹಂಚ್ಕೊಬೇಕು ಅಂತಿದ್ದೇನೆ ಗುರುಗಳೇ ನಿಮ್ಮ ಹತ್ರ. ಏನ್ ಮಾಡ್ಕೊಂಡ್ರು ನೀವು? ನಾ ಈಗ ಸದ್ಯಕ್ಕೆ ಮನೇಲೆ ಇದ್ದೀನಿ ಗುರುಗಳೇ, ನನ್ಗೆ 50 ವರ್ಷ ಆಗಿದೆ. 50 ವರ್ಷ? ಹೌದು ಗುರುಗಳೇ, 50 ವರ್ಷದಲ್ಲಿ ಇದೆ ಈಗ. ಹೇಳವ, ಏನ್ ವಿಚಾರ ಗುರುಗಳೇ? ನನ್ಗೆ ನಾವು 4 ಜನ ಗುರುಗಳೇ, ನಮ್ಮ ಅಪ್ಪ ಅಮ್ಮಯಿಂದ ಹೇಳ್ತೀನಿ ಗುರುಗಳೇ. ಬೇಗ ಹೇಳ್ತಾಯಿ. ಹೇಳ್ತೀನಿ ಗುರುಗಳೇ, ಹೇಳ್ತೀನಿ. ನಮ್ಮ ಅಪ್ಪ ಅಮ್ಮಗೆ 4 ಜನ ಮಕ್ಕಳು ಗುರುಗಳೇ. ನಾವು 3 ಜನ ಹೆಣ್ಮಕ್ಳು, 1 ಗಂಡು ಹುಡುಗ ಗುರುಗಳೇ. ನಾನೇ ದೊಡ್ಡೋಳು ಗುರುಗಳೇ. ನಮ್ಮ ಅಣ್ಣ, ನಾನ್ ದೊಡ್ಡೋಳು ಹೆಣ್ಮಕ್ಳಲ್ಲಿ. ಅವ್ರು 2 ತಂಗಿಯರ್ಗೆ ಮದುವೆ ಆಗಿದೆ ಗುರುಗಳೇ. ನನಗೆ ಮದುವೆ ಆಗಿ ಒಂದು ತಮಿಳ್ನಾಡು ಕೊಟ್ರು ಗುರುಗಳೇ. ಅಂದ್ರೆ ನೀವು ಮೂಲ ಕರ್ನಾಟಕ, ತಮಿಳ್ನಾಡಿಗೆ ನಿಮ್ಮನ್ನ ಮದುವೆ ಮಾಡಿಕೊಟ್ರು? ಹೌದು ಗುರುಗಳೇ, ತಮಿಳ್ನಾಡು ಕೊಟ್ರು. ನಾನು ಆಮೇಲೆ ತಮಿಳ್ನಾಡು ಕೊಟ್ರು, ನಾ ಏನು ಇರ್ಲಿಲ್ಲ ಗುರುಗಳೇ. ನಾನ್ ಮದುವೆ ಆಗಿ ಬಂದಲ್ಲಿ ಏನು ಇರ್ಲಿಲ್ಲ ಗುರುಗಳೇ. ನಮ್ಮನೆಯವ್ರು ಏನೋ ಸ್ವಲ್ಪ ಕೆಲಸ ಮಾಡ್ಕೊಂಡಿದ್ರು. ಅಲ್ಲಿವರೆಗೂ ಹೆಂಗೆ ಸಂಬಂಧ? ನಾನು ಗುರುಗಳೇ ಅಲ್ಲ, ಅಂದ್ರೆ ತಮಿಳ್ನಾಡಿಗೆ ದೂರದ ಸಂಬಂಧ ಹೆಂಗೆ ಅಂತ ಅದು ಗೊತ್ತಿರೋರೇ ಗುರುಗಳೇ, ಸ್ವಲ್ಪ ಗೊತ್ತಿರೋರೇ ಅವರು ತೋರ್ಸಿದ್ರು ಗುರುಗಳೇ. ನಾನು ಸುಮ್ನೆ ಏನೋ ಮುಂದೆ ಏನೋ ತಪ್ಪುಗಳು ಮಾಡ್ಬಿಟ್ಟೆ ಗುರುಗಳೇ. ನಾನು ಮಾಡಿಲ್ಲ ಅಂತ ಹೇಳಿಲ್ಲ, ನಾನು ಮಾಡಿದೀನಿ. ಏನೋ ಅದರಿಂದ ಆಚೆ ಬಂದು ಯಾವ್ದೋ ಒಂದು ಮಾಡ್ಕೊಟ್ಬಿಟ್ರು ಗುರುಗಳೇ. ಕೊಡ್ಬೇಕು ಅಂತ ಕೊಟ್ಬಿಟ್ರು ನನ್ಗೆ ಈ ಕಡೆ. ಅರ್ಥಾತ್ ಮದುವೆಗೆ ಮುನ್ನ ತಪ್ಪಾಗಿತ್ತ? ಹೌದು ಗುರುಗಳೇ. ಅರ್ಥಾತ್ ಪ್ರೇಮದ? ಹೌದು ಗುರುಗಳೇ, ಹೌದು ಗುರುಗಳೇ. ಓದೋ ಸಮಯದಲ್ಲ? ಹೌದು ಗುರುಗಳೇ, ಹೌದು ಗುರುಗಳೇ. ಪ್ರೀತಿ ವಿಚಾರದಲ್ಲಿ ಬಿದ್ದಿದ್ರಿ? ಹೌದು ಗುರುಗಳೇ, ಅದರಿಂದ ತಪ್ಪಾಯ್ತು. ಆಮೇಲೆ ಆಚೆ ಬಂದು ಆಮೇಲೆ ಮದುವೆ ಮಾಡ್ಕೊಟ್ಬಿಟ್ರು ಗುರುಗಳೇ ನಂಗೆ. ಅಂದ್ರೆ ಅಂತದ್ದೇನು ಮಾಡ್ಕೊಂಡ್ರಿ ಅಂತಲೇ ಬೇಗ ಮದುವೆ ಮಾಡಿದ್ರ? ಅದು ಅಂತದೇನಿಲ್ಲ ಗುರುಗಳೇ. ಆಮೇಲೆ ಮನೇಲಿದ್ದೆ ನಾನು, ಅಪ್ಪ ಅಮ್ಮ ಮತ್ ಕೇಳ್ದೆ. ಆಮೇಲೆ ಅಪ್ಪ ಅಮ್ಮನೇ ಮದುವೆ ಮಾಡಿಕೊಟ್ರು ಗುರುಗಳೇ. ಆಯ್ತು. ಆಮೇಲೆ ಮದುವೆ ಮಾಡಿಕೊಟ್ರೆ ಸ್ವಲ್ಪ ದಿವಸ ಒಂದು 2 ತಿಂಗಳ 3 ತಿಂಗಳ ಚೆನ್ನಾಗಿದೆ ಗುರುಗಳೇ. ಗಂಡನ ಹತ್ರ ಫುಲ್ ಫ್ರಾಡ್ ಗುರುಗಳೇ. ನಮ್ಮ ಗಂಡ ಫ್ರಾಡ್ ಅಂದ್ರೆ ಅಷ್ಟು ಕೋಪ, ಅಷ್ಟು ಅನುಮಾನ. ಎಲ್ಲೋದ್ರು ಒಂಥರ ಅನುಮಾನ, ಕೂತ್ಕೊಂಡ್ರು ಒಂದ್ ತಪ್ಪೆ, ನಿಂತ್ಕೊಂಡ್ರು ಒಂದ್ ತಪ್ಪೆ ಗುರುಗಳೇ. ಅಂದ್ರೆ ಅನುಮಾನ ಅಂದ್ರೆ ಒಂಥರ ಸೈಕೋ ತರ ಗುರುಗಳೇ. ನಮ್ಮ ಮನೆಯವರು ಸೈಕೋ ತರ. ಒಳ್ಳೆಯವರು ಅಂತ ಹೇಳಕ್ಕಿಲ್ಲ, ಕೆಟ್ಟವರು ಅಂತ ಹೇಳಕ್ಕಿಲ್ಲ ಗುರುಗಳೇ ಅವರು. ಆಮೇಲೆ ಊಟಕ್ಕೂ ಇರ್ಲಿಲ್ದ್ರ ಸ್ವಲ್ಪ ದಿವಸ ಬಾಧೆ ಬಿದ್ದೆ ಗುರುಗಳೇ. 1 ಮಗು ಆಯ್ತು ನನ್ಗೆ, ಹೆಣ್ಮಗು ಹುಟ್ಟಿತು ಗುರುಗಳೇ. ಹೆಣ್ಮಗು ಹುಟ್ಟಿದ್ಮೇಲೆ ಒಂದು 9 ತಿಂಗಳ 10 ತಿಂಗಳಾಗಿತ್ತು ಗುರುಗಳೇ. ಆಗೋದಿಲ್ಲ, ಏನ್ ಊಟಕ್ಕೆ ಕೂಡ ಕಡಿಮೆ ಗುರುಗಳೇ. ನಂಗೆ ಮನೆಯವ್ರು ತಂದಾಗ್ತಾ ಇದ್ರು, ಏನು ಊಟಕ್ಕೆ ತಂದಾಗ್ತಾ ಇರ್ಲಿಲ್ಲ. ಆಮೇಲೆ ನಮ್ಮಮ್ಮವ್ರು ಸ್ವಲ್ಪ ಚೆನ್ನಾಗಿದ್ರು ಗುರುಗಳೇ. ಅವ್ರು ಚೆನ್ನಾಗಿದ್ದವ್ರು, ನಾವು ಚೆನ್ನಾಗಿ ಬದುಕಿದ್ದವ್ರು. ನಾವು ತಗೊಂಡೋಗಿ ನಮ್ಮ ಮಗಳನ್ನ ತಗೊಂಡೋಗಿ ಅಮ್ಮ ಅವ್ರ ಮನೇಲಿ ಬಿಟ್ಬಿಟ್ಟೆ ಗುರುಗಳೇ. ಬಿಟ್ಬಿಟ್ಟು ಇಲ್ಲಿ ಸಣ್ಣ ಕಂಪ್ನಿಗಳಿದ್ವು ಗುರುಗಳೇ. ಇಲ್ಲಿ ಈ ಕಡೆ ತಮಿಳ್ನಾಡಲ್ಲಿ ಸಣ್ಣ ಕಂಪ್ನಿಗಳಿದ್ವು. ಆ ಕಂಪ್ನಿಗಳಿಗೆಲ್ಲ ಹೋಗ್ಕೊಂಡು ಕೆಲಸ ಮಾಡ್ಕೊಂಡು ನಾನು ದುಡ್ಕೊಂಡು ಮನೆಗ್ ತಂದ್ಕೊಂಡು ಇದ್ದೆ ಗುರುಗಳೇ. ಆಮೇಲೆ ನಮ್ದು ಒಂದು ನಮ್ ಗಂಡಂದು ಮನೆಯಲ್ಲೂ ಇತ್ತು ಗುರುಗಳೇ, ಸ್ವಂತ ಮನೆಗಳಿತ್ತು. ಅದು ಏನೋ ನಮ್ಮ ಮಾವ ಅವ್ರ ಅಪ್ಪ ಅವರು ಸ್ವಲ್ಪ ಪ್ರಾಬ್ಲಮ್ ಆಗಿ ಮಾರ್ಬಿಟ್ರು ಗುರುಗಳೇ ಮನೆ. ಆಮೇಲೆ ಬಾಡಿಗೆ ಮನೆಗೆ ಹೋದ್ರಿ. ಬಾಡಿಗೆ ಮನೆಗೆ ಸ್ವಲ್ಪ ದಿವಸ ಆಮೇಲೆ ಕಂಪ್ನಿಗೆ ಬಿಟ್ಬಿಟ್ಟೆ. ಕಂಪ್ನಿಗೆ ಹೋದ್ರು ಅನುಮಾನ, ಮನೆಗ್ ಬಂದ್ರು ಅನುಮಾನ. ಬೆಳಗ್ಗೆ ಎಲ್ಲ ಹೊಡೆದು ಕಳ್ಸೋದ್ ಗುರುಗಳೇ. ತಿರ್ಗಾ ಸಾಯಂಕಾಲ ಬಂದ್ರೆ ಹೊಡಿಯೋದು ನಮ್ ಗಂಡ. ಏನ್ ಕುಡಿತಾ ಇದ್ರು? ನೀನ್ ಆ ತರ ಮಾಡ್ತೀಯ, ನೀನ್ ಸರಿ ಇಲ್ಲ, ನೀನ್ ಅಲ್ಲಿ ಹೋಗಿ ಏನ್ ಮಾಡ್ತೀವಿ, ಅವ್ರ ಹತ್ರ ಮಾತಾಡ್ತೀಯ, ಇವ್ರ ಹತ್ರ ಮಾತಾಡ್ತೀಯ ಅಂತ ಗುರುಗಳೇ. ಅರ್ಥಾತ್ ನಿಮ್ಮ ನಡತೆಯ ಮೇಲೆ ಅವ್ರಿಗೆ ಅನುಮಾನ ಇತ್ತು? ಹೌದು ಗುರುಗಳೇ, ಹೌದು ಗುರುಗಳೇ. ಏನ್ ಮಾಡಿದ್ರಿ ನೀವು? ಏನು ಮಾಡ್ತಾ ಇರ್ಲಿಲ್ಲ ಗುರುಗಳೇ. ಅವ್ರು ಏನು ಮಾಡ್ತಾರಲ್ಲ ಆ ತರ ಸಂಧ್ಯಾ ಗುರು. ಮನೆ ಹತ್ರ ಅಷ್ಟೇ, ಮನೆ ಹತ್ರ ಏನಾದ್ರು ಮಾತಾಡಿದ್ರು ತಪ್ಪು, ಎಲ್ಲಾದ್ರೂ ಹೋದ್ ನಿಂತ್ಕೊಂಡ್ರೆ ಒಂದ್ ತಪ್ಪು ಗುರುಗಳೇ ಅವ್ರಿಗೆ. ಇವಕ್ಕೂ ತಪ್ಪಿಲ್ಲ ಗುರುಗಳೇ ಅವ್ರ ಹತ್ರ ನನ್ಗೆ. ಆಮೇಲೆ ಹಾಗೆ ನನ್ ಕೆಲ್ಸ ಮಾಡ್ತಾ ಇದ್ದೆ ಗುರುಗಳೇ. ಆಮೇಲೆ ಕಂಪ್ನಿನೂ ಬಿಟ್ಟೆ. ಆಮೇಲೆ ಊರಲ್ಲಿ ತೋಟ ಕೆಲ್ಸಕ್ಕೆ ಹೋಗೋದು ಎಲ್ಲ ಮಾಡ್ಕೊಂಡಿದ್ದೆ ಗುರುಗಳೇ ನಾನು.
ಏನೋ ಭಗವಂತ ದಯದಿಂದ ಒಂದು ಕಂಪ್ನಿಯಲ್ಲಿ ನಾನು ಸೇರ್ಕೊಂಡೆ ಗುರುಗಳೇ. ಒಂದು ಕಂಪ್ನಿಯಲ್ಲಿ ಸೇರ್ಕೊಂಡು ಅಲ್ಲಿ ಒಂದ್ 3 ವರ್ಷ ಕಷ್ಟ ಬಿದ್ದು ಕೆಲಸ ಮಾಡಿ ಆಮೇಲೆ ಒಂದ್ ಪರ್ಮನೆಂಟ್ ಆಯ್ತು ಗುರುಗಳೇ. ಅಲ್ಲಿ ನನ್ಗೆ ಪರ್ಮನೆಂಟ್ ಆಗಿ ಒಂದು ಸೂಪರ್ವೈಸ್ ಕೆಲಸ ಕೊಟ್ರು. ನಾನು ಅಲ್ಲಿ ಕೆಲಸ ಮಾಡಿದೆ ಗುರುಗಳೇ. 15 ವರ್ಷ ಕೆಲಸ ಮಾಡಿದೆ. ಹಾಗೆ 20 ವರ್ಷ ಕೆಲಸ ಮಾಡಿದೆ ಗುರುಗಳೇ ಒಂದೇ ಕಂಪ್ನಿಯಲ್ಲಿ. ಆಮೇಲೆ ನನ್ನ ಮಗಳನ್ನ ಅಲ್ಲೇ ಬಿಟ್ಟು ಮಗಳನ್ನ ಕರ್ಕೊಂಬಂದು 8ನೇ ಕ್ಲಾಸ್ ಮುಗಿಸಿದ್ ಗುರುಗಳೇ. ಕರ್ಕೊಂಬಂದು ಈ ಕಡೆ ಸೇರ್ಸ್ಕೊಂಡು ಮಗಳನ್ನ ಒಂದು ಸ್ಟೇಜ್ ಕರ್ಕೊಂತ ಸೇರ್ಸಿ ಇಂಜಿನಿಯರ್ ಮುಗಿಸ್ದೆ ಸುಬ್ಬರಬ್ಗಳೇ. ಇಂಜಿನಿಯರ್ ಮಾಡಿದ್ಲು ನನ್ ಮಗಳು. ಆಮೇಲೆ ಮದುವೆ ಮಾಡಿದೆ ಗುರುಗಳೇ ನಾನೇ. ಆಮೇಲೆ ನಮ್ಮ ಮನೆಯವರು ಇವಾಗ್ಲೂ ಹಂಗೆ ಗುರುಗಳೇ. ಅವ್ರಿಗೆ ಒಂಥರ ಸೈಕೋತಾರ. ಏನ್ ಮಾಡೋಕ್ ಹೋಗಲ್ಲ ಗುರುಗಳೇ. ನನ್ಗೆ ಏನ್ ಮಾಡೋದು ಗುರುಗಳೇ ಹೇಳಿ ಗುರುಗಳೇ. ಆಮೇಲೆ ಮಗಳನ್ನ ಮದುವೆ ಮಾಡ್ಕೊಟ್ಬಿಟ್ಟೆ. ನಾನು ಆಮೇಲೆ ಮದುವೆ ಮಾಡಿದ್ಮೇಲೆ ಹೋದೆ ಗುರುಗಳೇ ಕೆಲ್ಸಕ್ಕೆ 3 ವರ್ಷ. ಆಮೇಲೆ ಕೆಲ್ಸ ಮಾಡ್ತಾನೆ ಇದ್ದೆ. ಅಳಿಯನು ತುಂಬಾ ಒಳ್ಳೆಯವ್ರ ಗುರುಗಳೇ. ಮಗಳು ತುಂಬಾ ಒಳ್ಳೆ ಮಗು. ಅದರಿಂದ ಏನ್ ತೊಂದ್ರೆ ಇಲ್ಲ ಗುರುಗಳೇ. ನನ್ ಮಗಳಿಂದ ಅಳಿಯದಿಂದ ನಂಗೆ ಮಗಳಿಗೆ ಒಂದ್ ಮಗು ಆಯ್ತು ಗುರುಗಳೇ. ಮಗಳಿಗೆ ಮಗಳು ಆಗಿ ಅಮ್ಮ ನೋಡ್ಕೊಂಡ್ರು ಯಾರು ಇಲ್ಲ. ನಿನ್ ಕೆಲ್ಸ ಬಿಟ್ಬಿಡಮ್ಮ ಸಾಕು, ನನ್ನ ಹತ್ರ ಇದ್ದೋಗಮ್ಮ ನಾನ್ ನೋಡ್ಕೊಂತೀನಿ ಅಂತೇಳಿ ಅವರು ಕೆಲ್ಸಕ್ಕೆ ಹೋಗ್ತಾರೆ ಗುರುಗಳೇ. ಮಗಳು ಅಳಿಯನು ಕೆಲ್ಸ ಮಾಡ್ತಾರೆ. ಒಳ್ಳೆ ಟೇಜ್ ಅಲ್ಲಿ ಇದಾರೆ ಗುರುಗಳೇ. ಏನ್ ತೊಂದ್ರೆ ಇಲ್ಲ ಅವ್ರನಿಂದ ನನ್ಗೆ. ಆಮೇಲೆ ಅವಳು ಬರೋದಿಲ್ಲಮ್ಮ ಮನೆಗೆ. ಅಲ್ಲಿ ನಾನು ಇಲ್ಲೇ ಬಂದ್ಬಿಡಮ್ಮ, ನನ್ನ ಹತ್ರ ಬಂದ್ಬಿಡು. ಬೆಂಗಳೂರಲ್ಲಿ ಇದ್ರು ಗುರುಗಳೇ ಅವಾಗ. ಬಂದ್ಬಿಡಮ್ಮ ನನ್ನ ಹತ್ರ ಇರಮ್ಮ ಅಂತೇಳಿ ಹೇಳಿದ್ರು ಗುರುಗಳೇ. ಆಮೇಲೆ ಯಪ್ಪ ಯಾವಾಗ್ಲೂ ಬೈಯೋದು ಹೊಡಿಯೋದು, ಯಾವಾಗ್ಲೂ ಬೈಯೋದು ಗುರುಗಳೇ. ಏನ್ ಮಾತಾಡೋಕು ಇಲ್ಲ ಗುರುಗಳೇ ನಮ್ಮ ಯಜಮಾನ್ರ ಹತ್ರ. ಏನಾದ್ರೂ ಒಂದ್ ಮಾತಾಡೋದಕ್ಕೆ ಕಿರ್ಚೋದು ಬೈಯೋದು ಹೊಡಿಯೋದು ಗುರುಗಳೇ. ಇವಾಗ್ಲೂ ಹಂಗೆ ಗುರುಗಳೇ ನಮ್ಮ ಮನೆಯವರು. ಯಾವಾಗ್ಲೂ ಹೊಡಿಯೋದು ಗುರುಗಳೇ. ಅವ್ರಿಗೇನು ಒಂದು ಏನ್ ಮಾತಾಡಕ್ಕಿಲ್ಲ ಗುರುಗಳೇ. ಏನ್ ತಂದಾಕೋದಿಲ್ಲ. ಅಂದ್ರೆ ವೇಸ್ಟ್ ಮಾಡ್ತಾರ ಅಂತ ಹೇಳಕ್ಕಿಲ್ಲ ಗುರುಗಳೇ. ಅವ್ರು ಹಾಳ್ ಮಾಡ್ತಾರ ಅಂತ ಹೇಳಕ್ಕಿಲ್ಲ. ಇಟ್ಕೊಂತಾರೆ, ದುಡ್ಡು ಇಟ್ಕೊಂತಾರ. ಆದ್ರೂನು ಮನೆ ಕೇಳಿದ್ರು ಕೊಡಲ್ಲ ಗುರುಗಳೇ. ಇವತ್ತಿಗೂ ಹಂಗೆ, ಯಾವಾಗ್ಲೂ ಹಾಗೆ ಗುರುಗಳೇ ಅವರು. ಆಮೇಲೆ ಮಗಳ ಹತ್ರನೇ ನಾನು ಹೊಟ್ಟೋದೆ ಗುರುಗಳೇ. ಮಗಳ ಹತ್ರ ಹೋಗಿ 1-2 ವರ್ಷ ಇದ್ದೆ ಗುರುಗಳೇ. ಮಗಳ ಹತ್ರ ಡೆಲಿವರಿ ಆಗಿ ಮಗು ನೋಡ್ಕೊಂಡು ಆಮೇಲೆ ಅಲ್ಲೇ ಇದ್ದೆ. ಆಮೇಲೆ ನಮ್ಮ ಮನೆಯವ್ರು ಇಲ್ಲೇ ಇದ್ರು. ಆಮೇಲೆ ನಾನು ಬೆಂಗಳೂರಲ್ಲಿ ಇದ್ರೆ ಆಮೇಲೆ ಯಾರಾದ್ರೂ ನೋಡಿದ್ರು ಬೈಕೊಂತಾರ ಅಂತೇಳಿ ನಾನು ಅಲ್ಲಿಂದ ಮಗಳ ಹತ್ರಿಂದ ಬಾನ್ರಿ ಇಲ್ಲೇ ಹೋಗೋಣ ಅಂತೇಳಿ ಮನೆ ಕಟ್ಕೊಂಡು ಆಮೇಲೆ ಇಲ್ಲಿ ಮನೆ ಕಟ್ಟಿದ್ದೆ ಗುರುಗಳೇ. ನಾನೇ ಒಂದ್ ಮನೆ ಕಟ್ಟಿದ್ದೆ ಇಲ್ಲಿ ಮದುವೆಗೆ ಮುಂದೆ. ನಮ್ಮ ಮಗಳ ಮದುವೆಗೆ ಮುಂದೆ ಒಂದ್ ಮನೆ ಕಟ್ಟಿದ್ದೆ ಗುರುಗಳೇ. ನಾನೇ ಕೆಲ್ಸಕ್ಕೆ ಹೋಗ್ಕೊಂಡೆ ಮನೆ ಕಟ್ಟಿದ್ದೆ. ಫುಲ್ ನೈಟ್ ಬೆಳಗ್ಗೆ 6 ಗಂಟೆಗೆ ಹೋದ್ರೆ ನೈಟ್ 7 ಗಂಟೆಗೆ ಬರೇನ್ ಗುರುಗಳೇ. ಸಾಯಂಕಾಲ 6 ಗಂಟೆಗೆ ಹೋದ್ರೆ ಬೆಳಗ್ಗೆ 8 ಗಂಟೆಗೆ ಬರೇನ್ ಗುರುಗಳೇ. ನೈಟು ಆಗ್ಲೂ ಎಲ್ಲ ಮಾಡಿ ಸಂಪಾದನೆ ಮಾಡಿ ನಾನ್ ಮನೆ ಕಟ್ಕೊಂಡೆ ಗುರುಗಳೇ. ಮಗಳನ್ನೂ ಅಷ್ಟೇ ಗುರುಗಳೇ. ಮಗಳನ್ನೂ ಸ್ವಲ್ಪ ದಿವ್ಸ ಅವ್ರು 2 ವರ್ಷ ಕೆಲ್ಸ ಇರ್ಲಿಲ್ಲ ಮದುವೆ ಆದ್ಮೇಲೆ. ಅವಳಿಗೂ ಎಲ್ಲಾ ನೋಡ್ದೆ ಗುರುಗಳೇ ನಾನು. ಏನ್ ತೊಂದ್ರೆ ಮಾಡ್ಲಿಲ್ಲ ಗುರುಗಳೇ. ಭಗವಂತ ನನ್ಗೇನು ಭಗವಂತ ಆಶೀರ್ವಾದ, ನಿಮ್ಮಂತ ಗುರುಗಳ ಆಶೀರ್ವಾದದಿಂದ ನಾನ್ ಚೆನ್ನಾಗಿದ್ದೀನಿ ಅಂದ್ರೆ ತಪ್ಪು ಹೇಳಲ್ಲ ಗುರುಗಳೇ. ಚೆನ್ನಾಗಿದ್ದೀನಿ ಗುರುಗಳೇ ಇವತ್ತು. ಆದ್ರೆ ನಮ್ಮ ಯಜಮಾನ್ರು ತುಂಬಾ ಅನುಮಾನ ಗುರುಗಳು. ಇವಾಗ್ಲೂ ಒಂಥರ ಅನುಮಾನ ತರಾನೇ ಗುರುಗಳು ನೋಡೋದು. ಇವಾಗೂನು ಒಂಥರ ಕಿರ್ಚೋದು, ಜಗಳ ಮಾಡೋದು. ಯಾವಾಗ್ಲೂ ಜಗಳನೇ ಗುರುಗಳೇ. ಏನ್ ಗುರುಗಳೇ ನೀವೊಂದ್ ಸಜೆಷನ್ ಹೇಳ್ಬೇಕು ಗುರುಗಳೇ ನನಗೆ. ಆಮೇಲೆ ಮಗಳ ಹತ್ರನಿಂದ ಕರ್ಕೊಂಡ್ ಬಂದ್ಬಿಟ್ಟೆ ಗುರುಗಳೇ. ಇಲ್ಲಿಗೆ ಬಂದ್ರಿ, ಸ್ವಲ್ಪ ದಿವಸ ಇರೋಣ ಒಟ್ಟಿಗೆ, ಮಗು ನೋಡ್ಕೊಂಡು ಯಾರು ಇಲ್ಲ ಗುರುಗಳೇ. ಅವ್ರಿಗೆ ಅವ್ರ ಅತ್ತೆ ಎಲ್ಲ ದೂರ ಇದ್ದಾರೆ. ಅದಕ್ಕೆ ಇಲ್ಲೇ ಒಟ್ಟಿಗೆ ಇರೋಣ, ಇಲ್ಲಿಂದ ಹೋಗಿರಿ ಬನ್ರಿ ಅಂತೇಳಿ ಕರ್ಕೊಂಡ್ ಬಂದಿದ್ದೀನಿ ಗುರುಗಳೇ. ನಮ್ಮ ಮನೆಯಲ್ಲೇ ಇದಾರೆ ಈಗ. ಎಲ್ಲ ಮನೆ ಕಟ್ಕೊಂಡ್ ತಿರ್ಗ ನೆಕ್ಸ್ಟ್ ಮನೆ ಕಟ್ಟಿ ಆ ಮಗಳೇ ಎಲ್ಲ ಒಟ್ಟಿಗೆ ಇದ್ದೀರಿ ಗುರುಗಳೇ. ಮಗಳು ಅಳಿಯ ನಮ್ಮ ಮನೆಯವರೆಲ್ಲ ಒಟ್ಟಿಗೆ ಇದ್ದೀರಿ ಗುರುಗಳೀಗ. ಅಂದ್ರೆ ಮಗಳಿಗೆ ಅಂದ್ರೆ ಅಳಿಯನ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅವ್ರ ಅಮ್ಮ ಇದಾರೆ ಗುರುಗಳೇ. ಅವ್ರ ಅಮ್ಮ ಇನ್ನ ಅವ್ರ ಅಳಿಯ ಅವ್ರ ಅಣ್ಣ ಅವ್ರಿಬ್ರು ಇದಾರೆ ಗುರುಗಳೇ. ಅವ್ರ ಹತ್ರ ಇದಾರೆ. ಅವ್ರು ಬರ್ತಾರೆ ಹೋಗ್ತಾರೆ ಗುರುಗಳೇ. ಅವ್ರಿಗೆ ನೋಡ್ತಾರೆ ಇವರೇ ಅಪ್ಪ ಅಮ್ಮ. ನಮ್ಮ ಮಗಳು ಅಳಿಯ ನೋಡ್ತಾರೆ. ಅವ್ರ ಅಪ್ಪ ಇಲ್ಲ ಗುರುಗಳೇ, ಅಮ್ಮ ಮಾತ್ರ ಇದಾರೆ. ಅವ್ರು ಬರ್ತಾರೆ ಹೋಗ್ತಾ ಇರ್ತಾರೆ ಗುರುಗಳೇ. ಅವ್ರು ಬಂದ್ರೆ 15 ದಿವಸ 20 ದಿವಸ ಇರುತ್ತಾರೆ. ಆಮೇಲೆ ಹೋಗ್ತಾರೆ ಗುರುಗಳೇ ಅವರು. ಅವ್ರ ನಡುವೆ ಏನ್ ಭಿನ್ನಾಭಿಪ್ರಾಯ ಇಲ್ಲ? ಇಲ್ಲ ಗುರುಗಳೇ, ಅವ್ರಿಗೇನಿಲ್ಲ ಗುರುಗಳೇ. ಚೆನ್ನಾಗಿದ್ದಾರೆ. ನಮ್ಮ ಮಗ ಚೆನ್ನಾಗಿದ್ದಾರೆ. ನಿಮ್ ಮಗಳಿಂದ ನಮ್ಮ ಮಗ ಚೆನ್ನಾಗಿದ್ದಾರೆ. ನೀವಿಬ್ರು ಅವ್ರಿಬ್ರು ಚೆನ್ನಾಗಿದ್ರೆ ನಂಗೆ ಸಾಕು ಅಂತಾರೆ ಗುರುಗಳೇ. ಅವ್ರಿಂದ ಏನ್ ತೊಂದ್ರೆ ಇಲ್ಲ ಗುರುಗಳೇ ನಮ್ಗೆ. ಸಂತೋಷ ತಾಯಿ. ಈಗ ಮಗಳು, ಅಳಿಯ, ಗಂಡ, ನೀವು, ಮೊಮ್ಮಕ್ಕಳು ಇಷ್ಟು ಒಂದು ಮನೇಲಿ ಇದ್ದೀರಾ? ಹೌದು ಗುರುಗಳೇ. ಒಬ್ಬ ಮೊಮ್ಮಗ ಗುರುಗಳೇ. ಈಗ ತಾನೇ ಹೋದ ಗುರುಗಳೇ. ನಾನು ಹೇಳ್ತಾನೆ ಇದ್ದೆ ಗುರುಗಳ ಹತ್ರ ಮಾತಾಡ್ಬೇಕು ಅಂತ. ಈಗ ಒಂದ್ 3 ವರ್ಷದಲ್ಲಿ ಇದೆ 3 ವರ್ಷ ಬೆಳ್ದಿದೆ ಗುರುಗಳೇ. ಹೇಳ್ತಾನೆ ಇದ್ದೆ ಗುರುಗಳೇ ನಾನು. ನೀ ಮಾತಾಡು ಅಮ್ಮಮ್ಮ, ನೀನ್ ಮಾತಾಡು ಅಮ್ಮಮ್ಮ ನನ್ಗು ಅಂತಾನೆ ಇದ್ದ ಗುರುಗಳೇ. ಗುರುಗಳೇ ನಾನು ನೋಡಿ ಮಗುವಿನ ಆಶೀರ್ವಾದ ಗುರುಗಳೇ. ನಿಮ್ಮ ಇದು ಕೇಳ್ತೀನಿ ಅಂದ್ರೆ ನಾನು ಯಾವಾಗ್ಲೂ ಬಿಡೋದೇ ಇಲ್ಲ ಗುರುಗಳೇ. ನಾನು ನಿಮ್ ಒಂದು ಸ್ಟೋರಿ ಬಿಡ್ದಿರ ನಾನು ಕೇಳಿದೀನಿ ಗುರುಗಳೇ.
ನೀವ್ ಕೇಳಿ 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 ನಾನು ಚೇಂಜ್ ಆಗಿದ್ದೇನಂದ್ರೆ ತಪ್ಪಿಲ್ಲ ಗುರುಗಳೇ. ನಾನು ಅದಕ್ಕಿಂತ ದೊಡ್ಡದಾಗಿ ನಿಮ್ಮ ಅನುಭವ, ನಿಮ್ಮ ಕಷ್ಟ ಸಹಿಷ್ಣುತೆ ಎಲ್ಲವನ್ನು ಸಹನೆ ಮಾಡಿಕೊಂಡು ಕಷ್ಟಪಟ್ಟುಕೊಂಡು ಇವತ್ತು ನಮ್ಮಿಂದ ಕಲಿಯುವಂಥದ್ದು ಏನೂ ಇಲ್ಲವ. ನಿಮ್ಮ ಬದುಕಲ್ಲಿ ಎಲ್ಲವನ್ನು ನೋಡಿಕೊಂಡೇ ಬಂದ್ಬಿಟ್ಟಿದ್ದೀರಾ ನೀವು. ಬದುಕಲ್ಲಿ ನಮ್ಮಿಂದ ಕಲಿಯುವಂಥದ್ದು ಏನೂ ಇಲ್ಲ ನನ್ನ ಪ್ರಕಾರ. ಯಾಕಂದರೆ ನಿಮಗೆ ಬದುಕು ಅಷ್ಟು ದೊಡ್ಡ ಪಾಠವಾಗಿ ಕಣ್ಣು ಮುಂದೆ ನಿಂತಿದೆ. ಈಗ ಹಿಂದೆ ತಿರುಗಿ ನೋಡಿದಾಗ 50 ವರ್ಷದ ಸವೆಸುವಿಕೆ ಇದೆಯಲ್ಲ, ಅದರಲ್ಲಿ ಎಲ್ಲ ರೀತಿ ಪಾತ್ರಗಳು ಬಂದು ಹೋಗ್ಬಿಟ್ಟಿದ್ದಾವೆ. ನಾನಿಲ್ಲಿ ಹೇಳಬಹುದಾದ ಕಥೆಯ ಪಾತ್ರಗಳು ಇಲ್ಲಿದ್ದಾವೋ ಅವೆಲ್ಲ ನಿಜ ರೂಪದಲ್ಲೇ ಬಂದು ಹೋಗ್ಬಿಟ್ಟಿದ್ದಾವೆ. ಈಗ ಬದುಕಲ್ಲಿ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಯಿತು, ಎಲ್ಲ ಸರಿ ತಪ್ಪುಗಳನ್ನು ನೋಡಿದ್ದಾಯಿತು. ಕೆಲವೊಬ್ಬರು ಬದಲಾವಣೆ ಆಗಿದ್ದಾಯಿತು, ಇನ್ನು ಕೆಲವೊಬ್ಬರು ಹಾಗೆ ಮುಂದುವರಿತಿದ್ದಾರೆ. ಒಂದಂತೂ ಸತ್ಯ, ಹೊರಗಡೆ ಸರಿ ಮಾಡೋದಕ್ಕಿಂತ ನನ್ನೊಳಗಡೆ ನಾನು ಸರಿ ಮಾಡಿಕೊಳ್ಬೇಕು ಕೆಲವೊಂದು. ಈಗ ನಾನು ಹಲಸಿನ ಹಣ್ಣನ್ನು ಇದು ಸಿಹಿ, ಇದನ್ನು ತಿನ್ಬೋದು ಹಿಂಗೆ ಅಂದ್ಕೊಂಡ್ರೆ ತಪ್ಪಿಲ್ಲ. ಯಾಕೆ ಹಲಸಿನ ಹಣ್ಣಿನ ಗುಣವೇ ಅದು ಸಿಹಿ, ಒಂಚೂರು ಹಂಟಿರುತ್ತೆ ಅನ್ನೋದು ಬಿಟ್ಟರೆ ಹೊರಗಡೆ ಎಲ್ಲ ಕುಯ್ದು ತೆಗೆದ ಮೇಲೆ ಒಳಗಡೆ ತೊಳೆ ಇರ್ತವೆ, ಸಿಹಿ, ಅದು ಅದರ ಗುಣ. ಅದೇ ನಾನು ಈ ಯಾವುದೋ ಒಂದು ಬೇವಿನ ಮರದ ಹತ್ರ ಹೋಗ್ಬಿಟ್ಟು ಇದು ಯಾಕೆ ಇದು ಕಹಿ, ಇದು ಯಾಕೆ ಹಿಂಗೆ, ಈ ಎಲೆಯಿಂದ ಹಿಡಿದು ಕಾಂಡದಿಂದ ಹಿಡಿದು ಅಥವಾ ಅದರ ಸಿಪ್ಪೆಯಿಂದ ಹಿಡಿದು ಅಥವಾ ಆ ಬೇವಿನ ಹಣ್ಣು, ಬೇವಿನ ಬೀಜ ಎಲ್ಲ ಯಾಕೆ ಕಹಿ ಇದ್ದಾವೆ ಅಂತ ಅಳ್ತಾ ಕೂತ್ರ ಆಗಲ್ಲ. ಒಂದು ಹಂತಕ್ಕೆ ಅಳ್ತಾ ಕಡಿಗೆ ಅರ್ಥ ಆಗುತ್ತೆ, ಓ ಮರ ಇರೋದೇ ಹಂಗೆ, ಸೃಷ್ಟಿಯೇ ಹಂಗಿದೆ. ನಾನು ನೋಡೋ ದೃಷ್ಟಿಕೋನ ಬದಲಾಯಿಸ್ಕೊಳ್ಬೇಕು. ಓಹೋ, ಯಾಕಂದರೆ ಬೇವು ತನ್ನ ಗುಣ ಬಿಡಲ್ಲ. ಅದು ಬೇವಿನ ಮರದ ಹತ್ರ ಹೋಗಿ ಇದು ಯಾಕೆ ಸಿಹಿ ಇಲ್ಲ ಅಂತ ಅಳ್ತಿರೋದು ನನ್ನ ತಪ್ಪು. ಅಯ್ಯೋ ಇದು ಬೇವಲ್ವೇ, ಅಯ್ಯೋ ನಾನು ಎಂತ ದಡ್ಡಿ, ನಾನು ಬೇವಿನ ಮರದ ಹತ್ರ ಬಂದು ನಾನು ಮಾವಿನ ಹಣ್ಣಿನ ಸಿಹಿ ಬಯಸ್ತಾ ಇದ್ದೀನಲ್ಲ. ಇಲ್ಲ, ಈ ಪರಿವರ್ತನೆ ನನ್ನಲ್ಲಾಗಬೇಕು ಮೊದಲು. ಅರ್ಥಾತ್ ಯಾವಾಗ ನಿಮಗೆ ಒಂದು ಬೇವಿನ ಮರ ಸ್ವಯಂ ಬೇವಿನ ಮರದ ರೂಪದಲ್ಲೇ ಕಾಣೋದಿಲ್ವೋ ಅಲ್ಲಿವರೆಗೂ ನೀವು ಅದರಿಂದ ಬೇವಿನ ಮರದಿಂದ ಮಾವಿನ ಸಿಹಿಯನ್ನು ಎಲ್ಲಿವರೆಗೂ ಯಾರ್ಯಾರು ಬಯಸ್ತಾರೋ ಅವರೆಲ್ಲರಿಗೂ ದುಃಖ ತಪ್ಪಿದ್ದಲ್ಲ. ಆಯಿತು, ಈ ಹಿಂದೆ ಅದೇ ಬೇವಿನ ಮರ, ಗಂಡನು ಬೇವಿನ ಮರವನ್ನು ಮಾವು ಮಾಡಲಿಕ್ಕೆ, ಸಿಹಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾಯಿತು. ಆದರೆ ಅದು ಮೂಲ ಸ್ವರೂಪನೇ ಬೇವು ಅಂತ ಗೊತ್ತಾದ ಮೇಲೆ ಈಗಲಾದರೂ ನಾನು ಆ ಬದಲಾವಣೆ ನಿರೀಕ್ಷೆಯನ್ನು ತ್ಯಜಿಸಬೇಕು. ಅದು ಹಾಗೇ ಇರುತ್ತೆ. ಅದರ ಅವಗುಣಗಳು, ಕೂಗಾಡುವಿಕೆ, ಅದರ ಕೋಪ, ಅದರ ಅನುಮಾನದ ಬುದ್ಧಿ ಇದೆಲ್ಲ ಮುಂದುವರಿಯುತ್ತೆ. ಈಗ ಬಹಳ ಮುಂದೆ ಬಂದುಬಿಟ್ಟಿದೆಯವ. ಈಗ ಗಂಡನ ತಿದ್ದೋದಲ್ಲ, ಅವ್ರಿಗೇನು ಬುದ್ಧಿ ಕೊಟ್ಟು ಅವರಲ್ಲೇ ಏನೋ ಪರಿವರ್ತನೆ ಆದರೆ ಅದು ಆತ್ಮದ ಉದ್ಧಾರ, ಅದು ನಿನ್ನ ಕೈಲಿಲ್ಲ. ಈಗ ನೀವು ಗಂಡನ ಈ ಎಲ್ಲ ವರ್ತನೆಯನ್ನು ಹಿಂದೆ ಹೆಂಗೆ ಸಹನೆ ಮಾಡಿದ್ರೋ ಈಗ ಅದಕ್ಕಿಂತ ಪ್ರಬುದ್ಧವಾಗಿ, ಓಹೋ ಹೌದು, ಗುರುಗಳು ಹೇಳಿದಂಗೆ ನಾನು ಬೇವಿನ ಮರದಿಂದ ಸಿಹಿ ಬಯಸ್ತಿರೋದು ನನ್ನ ಮೂರ್ಖತನ. ಕೆಲವೊಮ್ಮೆ ಹೆಂಗಾಗ್ತವೆ ಅಂದರೆ, ಹುಟ್ಟುತ್ತಾ ಅಥವಾ ಒಂದು ಹಂತದವರೆಗೂ ಬೇವಿನ ಮರವಾಗಿದ್ದವು ಆನಂತರ ಏನೋ ಕಾರಣಕ್ಕೆ ಸಿಹಿಯಾಗಿ ಬದಲಾಗ್ತವೆ. ತನ್ನ ಕೆಟ್ಟ ಗುಣಗಳನ್ನೆಲ್ಲ ಬಿಟ್ಟು ಒಳ್ಳೆ ರೀತಿ ವಯಸ್ಸಿಗೆ ತಕ್ಕಂಗೆ ಬುದ್ಧಿ ಬರುತ್ತೆ ಕೆಲವೊಬ್ಬರಿಗೆ. ಆದರೆ ಇನ್ನೂ ಕೆಲವೊಬ್ರು ಹುಟ್ಟು ಗುಣ ಸುಟ್ಟರು ಹೋಗಲ್ಲ, ಮಣ್ಣಿಗೆ ಹಾಕಿದ್ರು ಹೋಗಲ್ಲ. ಈ ಹೆಬ್ಬಾವು ಅಥವಾ ಯಾವುದೋ ಒಂದು ಹಾವಿನ ಮೂಳೆ ತುಳಿದ್ರು ವಿಷ ಇರುತ್ತಂತಲ್ಲ, ಹಂಗೆ ಕತೆ, ಸುಟ್ಟರು ಹೋಗಲ್ಲ ಅವು. ಗುರುಗಳೇ, ಒಂದು ಗುರುಗಳೇ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಗುರುಗಳೇ. ಆಗ ಬೆಳಿಗ್ಗೆ ಹೊಡಿತಾ ಇದ್ರು ಗುರುಗಳೇ, ಮೂಗಲ್ಲಿ ಬಾಯಲ್ಲಿ ಬ್ಲಡ್ ಬರೋದು ಗುರುಗಳೇ, ಆ ತರ ಹೊಡಿಯೋರು ಗುರುಗಳೇ. ಒಂದು ಮುರಿದಿದ್ದು ಎಮ್ಕೆ ಇಲ್ಲ ಗುರುಗಳೇ, ಅಷ್ಟು ಹೊಡಿಯೋರು ಗುರುಗಳೇ. ತಿರ್ಗ ಸಾಯಂಕಾಲ ಬಂದ್ರೆ ತಿರ್ಗ ಅನುಮಾನ, ತಿರ್ಗ ಹೊಡಿಯೋದು ಗುರುಗಳೇ. ತಿರ್ಗ ಕೆಲ್ಸಕ್ಕೆ ಬೆಳಿಗ್ಗೆ 4 ಗಂಟೆಗೆ ಎಬ್ಬರ್ಸೋರು ಗುರುಗಳೇ, ಕೆಲ್ಸಕ್ಕೆ ಹೋಗಿಲ್ವಾ, ಹೋಗು ಎದ್ದೇಳು ಅಂತ. ಆ ತರ ಎಲ್ಲಾ ದುಡ್ಕೊಂಡ್ ಬಂದೆ ಗುರುಗಳೇ. ಈಗಲೂ ಕೂಡ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಗುರುಗಳೇ, ತಿನ್ನಾಕೆ ಉಣ್ಣಾಕೆ ಬಟ್ಟೆಗೆ ಏನೋ ಭಗವಂತ ನನ್ಗೆ ಕೊಟ್ಟಿದ್ದಾರೆ ಗುರುಗಳೇ, ನೆಮ್ಮದಿಯಾಗಿದ್ದೀನಿ. ಆದ್ರೆ ಗಂಡನ ಹತ್ರ ಬಿದ್ದು ಸಾಕೋಗ್ಬಿಟ್ಟಿದೆ ಗುರುಗಳೇ ನಂಗೆ. ಆಯ್ತು ಬಾ, ನೀನು ಒಂದಷ್ಟು ಸಮಯ ಕಳೆದು ಬಿಟ್ಟಿದ್ದೀಯಾ, ಇನ್ನೊಂದು ಸ್ವಲ್ಪ ಸಮಯ ಬಾಕಿ ಇದೆ. ಈ ಸಮಯದಲ್ಲಿ ಭಗವಂತನ ವಿಚಾರಗಳನ್ನ ಕೇಳಿಕೊಂಡು ಮೊಮ್ಮಗನ ಜೊತೆ ಆಟ ಆಡಿಕೊಂಡು, ಒಳ್ಳೇದು ಅಂತ ತುಂಬ ಇದೆಯವ, ಬರೀ ಕೆಟ್ಟದ್ರ ಕಡೆ ಗಮನ ಕೊಡಬೇಡ. ಒಳ್ಳೆ ತುಂಬ ಇದೆ. ಹಂಗೆ ನೋಡಿದ್ರೆ ನಿಮ್ಮದೇ ವಯಸ್ಸಿನ ತುಂಬ ಜನ ಕಾಯಿಲೆ, ಡಯಾಬಿಟೀಸು, ಶುಗರು, BP ಅದು ಇದು ಅಂತ ಬರೀ ಆಸ್ಪತ್ರೆಯಲ್ಲೇ ಸಮಯ ಕಳೀತಾವ್ರೆ. ದೇವ್ರು ನಿಮ್ಮನ್ನ ಆ ಸ್ಥಿತಿಗೆ ತಗೊಂಡು ಹೋಗಿಲ್ಲ. ಏನಿಲ್ಲ
ಏನಿಲ್ಲ ಗುರುಗಳೇ, ನನಗೆ ಆರೋಗ್ಯವಾಗಿದ್ದೀನಿ ಗುರುಗಳೇ, ಅಂತದೇನಿಲ್ಲ ನಿಮ್ಮ ಬೇರೆ ಎಲ್ಲ ವಿಚಾರದಲ್ಲಿ ಅದೃಷ್ಟವಂತರೇ ಇಟ್ಟಿದ್ದಾರೆ. ಕೃಷ್ಣ ನಿಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾನೆ. ಹೌದು ನೀವು ಗುರುಗಳೇ, ಹೌದು. ಅಳಬೇಕು ಅಂದ್ರೆ ಗಂಡನ ವಿಚಾರ ಹಿಡ್ಕೊಂಡು ಅಳಬೇಕಷ್ಟೇ. ಅದು ನಿಮ್ ದುರದೃಷ್ಟ. ಅದು ನಾವೇನು ಅಥವಾ ಭಗವಂತ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಹೌದು ಯಾಕಂದ್ರೆ ಗುರುಗಳೇ, ಬದುಕಲ್ಲಿ ಒಳಿತು ಕೆಡುಕುಗಳ ಪಟ್ಟಿ ಮಾಡುವುದು ಮನುಷ್ಯನೇ. ಹೌದು ನನಗೆ ಗುರುಗಳೇ. ಇಂತಿದ್ದ ಕಷ್ಟ ಇದೆ ಅಂತಲೂ ಪಟ್ಟಿ ಮಾಡ್ಬೋದು. ಅದು ಬಿಡ್ಬಿಡಪ್ಪ, ಅವ್ರು ಯಾರಿಗೂ ಇಲ್ದಿರೋ ಎಲ್ಲ ಸುಖಗಳು ಭಗವಂತ ನನಗೆ ಕೊಟ್ಟಿದ್ದಂತೆ ಖುಷಿನೂ ಪಡ್ಬೋದು. ಹಾಗಾಗಿ ಒಳ್ಳೆ ಅಳಿಯ, ಒಳ್ಳೆ ಮಗಳು, ಒಳ್ಳೆ ಮೊಮ್ಮಗ, ಒಳ್ಳೆ ಮನೆ, ಒಳ್ಳೆ ರೀತಿ 3 ಹೊತ್ತು ಅಥವಾ 2 ಹೊತ್ತು ಊಟ, ಅಷ್ಟೋ ಇಷ್ಟೋ ಎಲ್ಲ ಈ ಚೆನ್ನಾಗಿದೆ. ಒಂದು ಯಾವುದೋ ಹಿಡ್ಕೊಂಡು ಅಳ್ತೀನಿ ಅಂದರೆ ಅದು ನನ್ನ ಕಪ್ಪುದ್ದು ಅಥವಾ ನನ್ನ ಅಜ್ಞಾನದ ದೃಷ್ಟಿಕೋನ. ಅದು ದೇವರ ಹೊಣೆ ಅಲ್ಲ. ಯಾಕಂದರೆ ಎಲ್ಲ ಒಂದು ಗುಲ್ಗಂಜಿಯಲ್ಲೂ ಕಪ್ಪಿಟ್ಟಿದ್ದಾನೆ. ನೋಡಿದೆಯಲ್ಲವ ಗುಲ್ಗಂಜಿಯ? ಇಲ್ಲ ಗುರುಗಳೇ, ಗೊತ್ತಿಲ್ಲ ಅದೇನು ಅಂತ. ಗುಲ್ಗಂಜಿ ಅಂದ್ರೆ ಫುಲ್ ಕೆಂಪಿರುತ್ತೆ, ಆದ್ರೆ ತಳದಲ್ಲಿ ಮಾತ್ರ ಒಂದು ಕಪ್ಪು ಚುಕ್ಕೆ ಇಟ್ಟಿರ್ತಾನೆ ಅದರಲ್ಲಿ. ಓಕೆ ಗುರುಗಳೇ, ಸರಿ ಗುರುಗಳೇ. ಹಂಗೆ ಎಲ್ಲರ ಬದುಕಲ್ಲೂ ಏನೋ ಒಂದು ದೋಷ, ಒಂದು ನಷ್ಟ ಇಟ್ಟಿರ್ತಾನೆ, ಇಲ್ಲಾಂದ್ರೆ ಅವನು ಹಿಡಿಯೋಕ್ಕಾಗಲ್ಲ. ಹೌದು ಗುರುಗಳೇ, ಹೌದು ಗುರುಗಳೇ. ಹಾಗಾಗಿ ನಿಮ್ಮ ಬದುಕಿನ ಈ 50ನೇ ವರ್ಷದ ಈ ಸ್ಥಿತಿಯನ್ನ ಬೇರೆಯವರು ಹೋಲಿಕೆ, ಬೇರೆ 50 ವರ್ಷದ ಅಜ್ಜ ಅಜ್ಜಿ ಅಥವಾ ವಯಸ್ಸಾದವ್ರಿಗೆ ಹೋಲಿಕೆ ಮಾಡಿಕೊಂಡ್ರೆ ದೇವರು ನಿಮ್ಮನ್ನು ಚೆನ್ನಾಗೇ ಇಟ್ಟಿದ್ದಾನೆ. ಕಿತ್ತು ತಿನ್ನೋ ಅಥವಾ ಕದ್ದು ತಿನ್ನುವ, ಕಿತ್ತುಕೊಂಡು ತಿನ್ನೋ ಮಗಳು, ಅಳಿಯ, ಮೊಮ್ಮಕ್ಕಳು ಇವರು ಆಗ್ಬಿಟ್ಟಿದ್ರೆ ನಿನ್ನ ಕತೆ ಇನ್ನೂ ಘೋರ ಆಗ್ಬಿಟ್ಟಿರೋ. ಇವರೆಲ್ಲರನ್ನೂ ಒಳ್ಳೆ ವೈಕುಂಠದಲ್ಲಿರುವ ಮಹಾನ್ ಭಾವರು ತರ ಬದುಕ್ತಿದ್ದಾರೆ ಎಲ್ಲರೂ. ಕೈ ತುಂಬಾ ಸಂಬಳ ತೆಗಿತಾರೆ, ಚೆನ್ನಾಗಿಟ್ಟಿದ್ದಾರೆ. ಯಾವ ಗಂಡನ ವಿಚಾರ ಆಯ್ತು, ಅದರ ಆತ್ಮ ಅದರದ್ದು ಇರೋದೇ ಬುದ್ಧಿ, ಹಂಗೆ ದೇವ್ರೆ ನೀನೇ ನೋಡ್ಕೊಳ್ಳಪ್ಪ ಅಂದುಕೊಂಡು ಅವ್ರಿಗೇನು ಉಪಚಾರ ಮಾಡಬೇಕು ಹೆಂಡತಿ ಹಾಕಿ ತಮ್ಮ ಕೆಲಸ ಮಾಡಿ ಅಷ್ಟೇ. ಅದು ಬಿಟ್ಟರೆ ಆಗ್ಲಿಂದ ಹಂಗೆ ಬಂದರು, ಈಗಲೂ ಹಂಗೆ ಬಂದರು. ಹೌದಪ್ಪ, ನೀವು ಹೇಳ್ಕೊಂಡಿದ್ದು ತಪ್ಪಿಲ್ಲ. ಎಷ್ಟೋ ಹೆಣ್ಣು ಮಕ್ಳಿಗೆ ಇದೊಂದು ಪಾಠ. ಹೌದಪ್ಪ, ಇಷ್ಟೆಲ್ಲ ನೋವು ತಿಂದು ಭಗವಂತ ಇವತ್ತು ಒಂಚೂರು ಅವ್ರನ್ನ ಒಳ್ಳೆ ಮಗಳು, ಒಳ್ಳೆ ಅಳಿಯ ಚೆನ್ನಾಗಿಟ್ಟಿದ್ದಾನಪ್ಪ, ಕಡೆಗಾಲದಲ್ಲಿ ಒಳ್ಳೆ ದಾರಿಲಿ ಅಥವಾ ಒಳ್ಳೆ ಸುಸ್ಥಿತಿಲಿ ಇಟ್ಟಿದ್ದಾನೆ. ಒಂದೇನೋ ಗಂಡೊಂದೊಂಚೂರು ದುಃಖ ಇದೆ, ಹೌದು. ಬಟ್ ಎಲ್ಲವೂ ಸರಿ ಹೋಗೋ ಕಾಲ ಅಂತ ಇಲ್ಲವ ಬದುಕಲ್ಲಿ. ಒಂದೇನೋ ಸರಿ ಇದ್ರೆ ಒಂದೇನೋ ದೋಷ ಇದ್ದೇ ಇರುತ್ತೆ. ಹಾಗಾಗಿ ನೀವು ಅದ್ರ ಬಗ್ಗೆ ಕೊರಗ್ತಾ ಕೂತ್ಕೊಳ್ಬೇಡಿ. ಇಲ್ಲ ದೇವರು ಬೇರೆಲ್ಲ ವಿಚಾರದಲ್ಲಿ ನನ್ನನ್ನು ಚೆನ್ನಾಗಿ ಇಟ್ಟಿದ್ದಾನೆ, ನಾನಿದನ್ನು ಕೊರಗುತ್ತಾ ಕೂತ್ಕೊಳ್ಳೋದು ಬೇಡ, ಪರವಾಗಿಲ್ಲ, ಇವಾಗ ನನ್ನ ಬದುಕು ದೇವರು ಚೆನ್ನಾಗಿಟ್ಟಿದ್ದಾನೆ ಅಂದುಕೊಂಡು ನೀವು ತೃಪ್ತ ಜೀವನ ನಡೆಸಬೇಕು. ಅತೃಪ್ತಿಯಿಂದ ಇದ್ದರೆ, ಅತೃಪ್ತಿ ಅನ್ನೋದು ಸಾವಿಗಿಂತ ಬೇರೆ ಏನೂ ಅಲ್ಲವ. ಸತ್ತು ಬಿಡೋದು ಒಂದೇ, ಅತೃಪ್ತಿ ಇಟ್ಕೊಂಡು ಕೊರಗೋದು ಒಂದೇ, ವ್ಯತ್ಯಾಸ ಏನೂ ಇಲ್ಲ. ಈ ಮುಂದಿನ ಬದುಕನ್ನ ಗೋವಿಂದ ಗೋವಿಂದ, ನಾರಾಯಣ, ಈಶ್ವರ ಈಶ್ವರ ಅಂದ್ಕೊಂಡು ಎಷ್ಟು ಸ್ಮರಣೆ ಮಾಡಿದ್ರು, ಯಾಕಂದ್ರೆ ಇಷ್ಟು ವರ್ಷ ಯಾಕೋ ಆ ಬುದ್ಧಿ ಬಂದಿರಲಿಲ್ಲ ನನಗೆ. ದುಡಿಯೋದು, ಗಂಡನಿಂದ ಹೊಡೆಸ್ಕೊಳೋದು, ನಾನು ಅಳೋದು, ಕೊರಗೋದು, ಬರೀ ಇದರಲ್ಲೇ ಬಂತು. ಅಯ್ಯೋ ಭಗವಂತ, ಗೋವಿಂದ, ನಾರಾಯಣ, ಈಶ್ವರ ಅಂತ ಬಾಯಿ ತುಂಬ ಸ್ಮರಣೆ ಮಾಡಲಿಕ್ಕೆ ಯಾಕೋ ಅವಾಗ ಆಗಲಿಲ್ಲ. ಬುದ್ಧಿ ಅಸ್ಥಿರ, ಬುದ್ಧಿ ಜವಾಬ್ದಾರಿ ಏನೇನೋ ನನಗಾಗಲಿಲ್ಲ ಆಗ. ಈಗ ರಿಟೈರ್ಮೆಂಟ್ ಏಜಲ್ಲಿ ಅಥವಾ ಈ 50ರ ನಂತರ ಇಲ್ಲಿಗೆ ಬಂದಿರಬೇಕಾದ್ರೆ ಇನ್ನು ಭಗವಂತನ ಬಿಟ್ಟರೆ ಬೇರೆಲ್ಲವೂ ಸುಳ್ಳು, ಅದೇ ಸತ್ಯ. ಯಾರು ಯಾವಾಗ ಬೇಕಾದರೂ ಕೈ ಕೊಡ್ಬೋದು. ಹಾಗಾಗಿ ತೊಂದರೆ ಇಲ್ಲ. ಇನ್ನು ಮುಂದೆ ಇಂಥವನ್ನೆಲ್ಲ ಕೇಳ್ತಾ, ಒಳ್ಳೆ ವಿಚಾರಗಳನ್ನ ಕೇಳ್ತಾ, ನಿಮ್ಮ ಹೊಟ್ಟೆ ಹಸಿವಿಗೆ ಅನ್ನವಾದರೆ ಜ್ಞಾನದ ಹಸಿವು ಅಂತ ಒಂದಿರುತ್ತೆ. ಏನೇನೋ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಈ ಮನುಷ್ಯ ಜನ್ಮ ಸಿಕ್ಕಿದೆ. ನಾವು ಅದನ್ನು ಬಿಟ್ಬಿಟ್ಟು ಬರೀ ಉಣ್ಣೋ ತಿನ್ನೋಕೆ ಜೀವನ ಕಳೀತಾ ಇದ್ದೀವಿ. ಈ ಜನ್ಮ ಸಿಕ್ಕಿರೋದು ನಮ್ಮ ತಿಳುವಳಿಕೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ, ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ. ದೂಷಿಸ್ತಾ ಕೂತ್ಕೊಂಡ್ರೆ ರೋಗಗಳು ಬರ್ತವೆ. ಯಾಕಂದರೆ ನೆಗೆಟಿವ್ ಮೈಂಡ್ ಸೆಟ್ ಇದೆಯಲ್ಲ, ಅಥವಾ ಒಂದು ಕೆಟ್ಟದ್ದನ್ನೇ ಯೋಚನೆ ಮಾಡುವ ಮೆದುಳಿದೆಯಲ್ಲ, ಅದು ದೆವ್ವದ ಮನೆ. ಸದಾಕಾಲ ಕೃಷ್ಣನ ಕುರಿತು, ಒಳ್ಳೆಯದು ಕುರಿತು ಮಾತಾಡಿದ್ರೆ ಅದೇ ದೇವರ ಮನೆ. ಮನೆಯಲ್ಲಿ ಎಷ್ಟು ದೊಡ್ಡ ದೇವರ ಮನೆ ಇದೆ ಅನ್ನೋದು ಮುಖ್ಯ ಅಲ್ಲ, ಊರಲ್ಲಿ ಎಷ್ಟು ದೊಡ್ಡ ದೇವಸ್ಥಾನ ಇದೆ ಅನ್ನೋದು ಮುಖ್ಯ ಅಲ್ಲ. ನನ್ನ ಅಂತರಂಗದಲ್ಲಿ ಊರಲ್ಲಿ ದೇವಸ್ಥಾನ ಇಲ್ಲದೆ ಹೋದ್ರು ನನ್ನ ಒಳಗಡೆ ನಾನು ಸದಾ ನಾರಾಯಣ ಅಂತ ಕೂಗುವಷ್ಟು ಬುದ್ಧಿ ನನಗಿದೆ ಅಂದರೆ ಯಾವ ದೇವಸ್ಥಾನಕ್ಕೂ ಹೋಗೋದು ಬೇಕಿಲ್ಲ. ಹಾಗಾಗಿ ಸಂಕಟ ಬಂದಾಗ ವೆಂಕಟರಮಣ ಅನ್ನುವ ಬದಲು ಎಲ್ಲ ಚೆನ್ನಾಗಿದ್ದಾಗಲೂ ವೆಂಕಟರಮಣ ಅಂತ ಹೇಳಲಿಕ್ಕೆ ಒಂದು ಬುದ್ಧಿ ಬೇಕು. ಆದರೆ ಮನುಷ್ಯ ಹೆಂಗೆ ಅಂದರೆ ಸಂಕಟ ಬರೋವರೆಗೂ ವೆಂಕಟರಮಣ ನೆನಪಿ ಬರಲ್ಲ. ಹಾಗಾಗಿ ಬಿಡವ, ಆ ಬೇವಿನ ಮರದ ಕಹಿ ಅದು ಪ್ರಕೃತಿ ನಿಯಮ.
ಅದು ಹಾಗೇ ಇರುತ್ತೆ. ಅದು ನಿನ್ನ ಕಣ್ಣೀರಿಗೆ ಕರಗಿ ಸಿಹಿ ಆಗಲ್ಲ. ಅದು ಹಂಗಾಗಿದ್ರೆ ಇನ್ನು 10-15 ವರ್ಷದ ಹಿಂದೆನೇ ಆಗಬೇಕಿತ್ತು. ಈಗ ಅದು ಆಗೋದಲ್ಲ. ಉಳಿದಿರೋ ಒಳ್ಳೆ ಜೀವನ, ಮಗಳು, ಅಳಿಯ, ಮೊಮ್ಮಗಳು, ಚೆನ್ನಾಗಿರು, ಇದನ್ನು ನೋಡ್ಕೊಂಡಿರು. ಬರೀ ನೀವು ಗಂಡನ ಬಗ್ಗೆ ಯೋಚನೆ ಮಾಡಿದ್ರೆ ಅದು ದೆವ್ವದ ಮನೆ ಆಗ್ಬಿಡುತ್ತೆ. ಇನ್ನೂ ಒಳ್ಳೇದು ತುಂಬ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಎಷ್ಟೋ ಕಾರ್ಯಕ್ರಮಗಳು ನೀವು ಕೇಳಿರ್ತೀರ, ಎಂತೆಂಥ ಹೀನ ಸ್ಥಿತಿಯಲ್ಲಿ ಬದುಕ್ತಿದ್ದಾರೆ, ಅಂಥದ್ರಲ್ಲಿ ನಿಮ್ಮನ್ನು ದೇವರು ಆರೋಗ್ಯವಾಗಿಯೂ ಒಳ್ಳೆ ಸ್ಥಿತಿಯಲ್ಲೂ ಇಟ್ಟಿದ್ದಾನೆ. ಸುಮ್ಮನೆ ಹಾಳು ಮಾಡ್ಕೊಳ್ಬೇಡಿ. ಹೌದು ಗುರುಗಳೇ, ಆರೋಗ್ಯ ಇಟ್ಟಿದ್ದಾರೆ ಗುರುಗಳೇ. ನಿಮ್ ಪ್ರೋಗ್ರಾಮ್ ಒಂದು ನಾನು ಬಿಡಲ್ಲ ಗುರುಗಳೇ. ಎಲ್ಲಾ ಮಲ್ಕೊಂಡು ಹೋಗುವಷ್ಟೇ. ಆಮೇಲೆ ನೈಟ್ ಎಲ್ಲ ನೋಡಿಲ್ಲ ಅಂದ್ರೆ ಕೇಳಿಲ್ಲ ಅಂದ್ರೆ ಬೆಳಿಗ್ಗೆ ನಾನು ಅಡ್ಗೆ ಮಾಡೋವಾಗ ಹಾಕೊಂಡ್ ಕೇಳ್ಕೊಂಡೇ ಅಡ್ಗೆ ಮಾಡೋದು ಗುರುಗಳೇ. ನಮ್ಮ ಅಳಿಯ ಇರ್ಲಿ, ಯಾರಾದ್ರೂ ಇಲ್ಲಿ ಗುರುಗಳೇ, ನಾನು ಒಂದು ವಿಡಿಯೋನು ಬಿಡಲ್ಲ. ಆಮೇಲೆ ನಮ್ ತಂಗಿ ಕೂಡ ಹೇಳಿದೀನಿ ಗುರುಗಳೇ, ಅವ್ರು ಕಳಿಸ್ತೆ ವಿಡಿಯೋ, ಅಮ್ಮ ನೋಡಮ್ಮ, ಇದ್ರ ಮಾತಾಡಮ್ಮ ಗುರುಗಳು, ಸ್ವಲ್ಪ ಪ್ರಾಬ್ಲಮ್ ಇದ್ಲಿ ಗುರುಗಳೇ. ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ತುಂಬಾ ದಿವಸ ವೇಟ್ ಮಾಡ್ತಾ ಇದ್ರಿ ಗುರುಗಳೇ. ನಿಮ್ದೊಂದು ಭೇಟಿ ಆಗ್ಬೇಕು ಅಂತ ಇದೀರಿ ಗುರುಗಳೇ, ನಾನು ನಮ್ ತಂಗಿ ನಾವು. ಖಂಡಿತ ಬರುವ ಬರ್ತೀನಿ ಗುರುಗಳೇ. ನಿಮ್ಮ ಆಶೀರ್ವಾದ ಬೇಕು ಗುರುಗಳೇ ನನ್ಗೆ. ಅಯ್ಯೋ, ಎಷ್ಟು ದಿವಸದಿಂದ ಗುರುಗಳೇ ನಿಮ್ಮನ್ನ ಮಾತಾಡ್ಸ್ಬೇಕು. ಒಂದು ಸರಿ ನಾನು ಮಾತಾಡ್ಬಿಟ್ರೆ ನಂಗೆ ಮುಕ್ತಿ ಸಿಗೋಗ್ಬಿಡ್ತೈತೆ ಅಂತ ಅನ್ಕೊಂಡೇ ಇದ್ದೆ ಗುರುಗಳೇ. ತುಂಬಾ ವರ್ಷದಿಂದ ಗುರುಗಳೇ ನಾನು ಕಾಯ್ತಾ ಇದ್ದೆ ಗುರುಗಳು. ನಾನು ಅನ್ಕೊಂಡಿಲ್ಲ ಗುರುಗಳು ಇವತ್ತು ಸಿಗುತ್ತಂತ. ಈಗ ತಾನೇ ನಾನು ಕೃಷ್ಣನ ವಿಗ್ರಹ ಇದೆ ಗುರುಗಳೇ ನಮ್ಮ ಮನೆಯಲ್ಲಿ ತಂದಿಟ್ಕೊಂಡಿದ್ದೀನಿ. ಮೊನ್ನೆ ಕೃಷ್ಣಾಷ್ಟಮಿ ದಿವಸ ನಾನು ಕೃಷ್ಣ ಮುಗ್ತಾ ಇದ್ದೀನಿ ಗುರುಗಳೇ. ನೀವು ಆ ಭಗವದ್ಗೀತೆ ಅದ್ ಹೇಳ್ತೀರಂದ್ರೆ ಗುರುಗಳೇ, ನನಗ್ ಕೇಳಿ 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 ಎಲ್ಲೋ ಬಿಟ್ಟಿದ್ದೀನಿ ಗುರುಗಳೇ. ನಿಮ್ಮ ಪ್ರವಚನ ಕೇಳಿ, ನಿಮ್ಮ ಇದೆಲ್ಲ ಕೇಳಿ ಕೇಳಿ ನಂಗೆ ಎಲ್ಲೋ ಮಾತಾಡಕ್ಕೆ ಆಗ್ತಾ ಇಲ್ಲ ಗುರುಗಳೇ ನನ್ಗೆ. ಈಗ ತಾನೇ ಬರೋಗಪ್ಪ ಕೃಷ್ಣ, ಇವತ್ತಾದ್ರೂ ಗುರುಗಳ ಹತ್ರ ಮಾತಾಡಂಗ್ ಹೇಳಪ್ಪ ನೀನು ಅನ್ಕೊಂಡೇ ಬಂದೆ ಗುರುಗಳೇ ನನ್ಗೆ. ಯಾ ಮಹಾತಾಯಿ ಎತ್ರೋ ನಿಮ್ಮ ಗುರುಗಳೇ, ನೀವಿಷ್ಟು ವಯಸ್ಸಿಗೆ ಇಷ್ಟು ಪ್ರಜ್ಞೆ. ಹಬ್ಬ ಏನ್ ಗುರುಗಳೇ ಇದು ನಿಮ್ದು. ಗುರುಳಿ ನಮ್ಮ ಅಂತ ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ. ನನಗೆ ಬಹಳ ಸಂತೋಷ ಅನಿಸಿದ್ದು ನೀವು ಭಗವಂತನ ಕುರಿತು ಇಟ್ಟಿರುವ ಭಕ್ತಿ, ಶ್ರದ್ಧೆ ಶಾಶ್ವತವಾಗಿ ನಿಮ್ಮೊಳಗಡೆ ಅದು ಉಳಿಲಿ. ಸುಖ ದುಃಖಗಳು, ದುಃಖ ಅವಮಾನಗಳು, ಸಂಕಟಗಳು ಎಲ್ಲ ತಾತ್ಕಾಲಿಕನವ. ಆದರೆ ಎಲ್ಲ ಸಮಯದಲ್ಲೂ ನಮ್ಮ ಮನಸ್ಸು ಹೇಗೆ ಪ್ರಹ್ಲಾದನ ಬಾಯಿಂದ ಸದಾಕಾಲ ನಾರಾಯಣ ನಾರಾಯಣ ಅಂತ ಬರ್ತಿತ್ತು, ಹಾಗೆ ನಾವು ಈ ದೇಹ ಮಣ್ಣು ಸೇರಿದ ಮೇಲೆ, ಆತ್ಮ ಈ ದೇಹದಿಂದ ಹೊರಗಡೆ ಹೋದ ಮೇಲೆ ಗಂಡ ಮಕ್ಕಳು ಬಂಧು ಬಳ ಯಾರೂ ನಿಮಗೆ ನೆನಪಿರಲ್ಲ. ಯಾಕಂದರೆ ಇದು ಮುಗಿದ ಅಧ್ಯಾಯ. ಆದರೆ ಅದರ ನಂತರವೂ ಕಾಯುವುದು. ಇಲ್ಲಿ ನೀವು ಎಷ್ಟು ಬಾರಿ ಭಗವಂತನ ಸ್ಮರಣೆ ಮಾಡಿದರೆ ಅವು ನಿಮ್ಮನ್ನು ಇಲ್ಲಿಂದ ಗುಂಡಿವರೆಗೆ ಬಂದು ಮುಚ್ಚಿ ಎಲ್ಲ ಮಂತಕ್ಕೆ ಬರ್ತಾರೆ. ಹೌದಲ್ಲ? ಅಲ್ಲಿಂದ ಆಚೆಗೆ ನಿಮ್ಮ ಜೊತೆ ಬರಬೇಕು ಅಂದ್ರೆ ಏನು ಬೇಕಲ್ಲ, ಇಲ್ಲಾಂದ್ರೆ ಒಂಟಿ ಆಗ್ಬಿಡ್ತೀರಾ. ಅಲ್ಲಿಂದ ನಿಮ್ಮ ಜೊತೆ ಬರೋದು ಏನಂದ್ರೆ, ಬದುಕಿದ್ದ ಕಾಲದಲ್ಲಿ ಎಲ್ಲರನ್ನೂ ಒಬ್ಬೊಬ್ಬರನ್ನು ಗೌರವದಿಂದ ಮಾತಾಡ್ಸಿರ್ತೀವಿ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಪ್ರಭು ಹರೇ ಕೃಷ್ಣ ಒಳ್ಳೇದಾಗ್ಲಿ, ಅಥವಾ ಅಪ್ಪ ಬಾರಪ್ಪ. ಇವನ್ ನಮ್ಮ ಮನೆಯಲ್ಲಿರೋ ಕೆಲಸದಾಳನ್ನೂ ಕೂಡ ಅಪ್ಪ ಅದೊಂಚೂರು ಬೇಗ ಮಾಡಿಕೊಡೆಯ. ಹಿಂಗೆ ಎಲ್ಲರನ್ನೂ ಏನು ಕರುಣೆಯಿಂದ ಪ್ರೀತಿಯಿಂದ ಮಾತಾಡ್ಸಿರ್ತೀವಿ. ಇದೇ ನಮ್ಮ ಪುಣ್ಯದ ಭಾಗ. ಈ ದಾನ ಧರ್ಮದ ಅಥವಾ ಒಳ್ಳೆಯ ಇನ್ನೊಬ್ಬರನ್ನು ಗೌರವದಿಂದ ನಡೆಸ್ಕೊಂಡಿದ್ದು ಇವೆಲ್ಲವೂ ನಮ್ಮನ್ನು ಗುಂಡಿಯಿಂದ ಹೇಗೆ ಸಂಬಂಧಿಕರು ಮಂತಕ್ಕೆ ಬರ್ತಾರೆ, ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲ ಗುಂಡಿವರೆಗೂ ಅಷ್ಟೇ. ಅಲ್ಲಿಂದ ಆಚೆಗೆ ನಮ್ಮನ್ನು ಸ್ವರ್ಗದ ಲೋಕದವರೆಗೂ ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗುವುದು ನಮ್ಮ ಧರ್ಮ, ಬುದ್ಧಿ ಅಥವಾ ಭಗವಂತನ ಸ್ಮರಣೆ ಮಾಡಿದಷ್ಟು ಪುಣ್ಯ ನಮ್ಮನ್ನು ಕಾಯುತ್ತೆ. ಹಾಗಾಗಿ ಈ 50ರ ನಂತರ ಉಳಿದ ಸಮಯ 2 ದಿನ ಇದೆಯೋ, 2 ವರ್ಷ ಇದೆಯೋ, 20 ವರ್ಷ ಇದೆಯೋ, ಆ ಪ್ರತಿ ಕ್ಷಣವನ್ನು ಈ ಮನುಷ್ಯರ ಕುರಿತು ಅಥವಾ ಈ ದುಷ್ಟ ಜನರ ಅಥವಾ ದುರ್ವರ್ತನೆಗಳ ಕುರಿತು ಕೊರ್ಗಿ ಬದುಕುವುದಕ್ಕಿಂತ ಉಳಿದ ಸಮಯವನ್ನು, ಯಾಕಂದರೆ ಸಾವು ಇಲ್ಲೇ ಕತ್ತಿ ನನ್ನ ನೆತ್ತಿ ಮೇಲೆ ಇದೆ, ಅದು ಯಾವಾಗ ಬೇಕಾದರೂ ಕರ್ಕೊಳ್ಬೋದು ಅಂತ ನಾನು ಬದುಕಬೇಕಂತೆ. ಇಲ್ಲ ನಾನು ಇನ್ನೂ 50 ವರ್ಷ ಇರ್ತೀನಿ ಅಂದರೆ ಅಹಂಕಾರ ಬಂದ್ಬಿಡುತ್ತೆ ಮನುಷ್ಯನಿಗೆ. ಇಲ್ಲಪ್ಪ ಸಂಜೆ ವರ್ಷಕ್ಕೆ ನಾನು ಇರ್ತೀನೋ ಇಲ್ವೋ ಅಂದ್ಕೊಂಡು ಒಳ್ಳೆ ಕೆಲಸ ಮಾಡಿಬಿಡ್ಬೇಕಂತೆ. ಸಾವು ಹಿಂದೆನೇ ಇದೆ ಅಂದುಕೊಂಡು ಯಾರು ಬದುಕ್ತಾರೋ ಅವ್ರು ಒಳ್ಳೆ ಬದುಕನ್ನು ಬದುಕ್ತಾರೆ. ಇಲ್ಲ ನಾನು ಚಿರಂಜೀವಿ ಅಂದ್ಕೊಂಡಾಗ ಮಾತ್ರ ಅವರಿವರನ್ನು ಹಿಂಸಿಸುವ ಬುದ್ಧಿ ಬರುತ್ತೆ. ಯಾಕಂದರೆ 90 ವರ್ಷ ಬದುಕ್ತೀನಿ ಅನ್ನೋ ಅಹಂಕಾರಕ್ಕೆ. ಅಂತ ಯಾವ ಖಾತರಿಯೂ ಇಲ್ಲ ಮನುಷ್ಯನ ಜೀವಕ್ಕೆ. ಹೌದಲ್ಲ? ಹೀಗಿರ್ಬೇಕಾದ್ರೆ ನಿಮ್ಮ ಭಕ್ತಿ ದೃಢ ಇದ್ದಿದ್ರಿಂದಲೇ ಇವತ್ತಿಲ್ಲಿಗೆ ನೀವು ಬಂದಿದ್ದೀರಿ. ನನಗೂ ಖುಷಿ. ಅಯ್ಯೋ, ನನ್ನ ಜೊತೆ ಮಾತಾಡಿ ಮಾತ್ರ ನೀವು ಪುಣ್ಯವಂತರು ಅಂತ ನಾನು ಹೇಳಲ್ಲ, ಅದೆಲ್ಲ ಸುಳ್ಳು.
ನಾನು ನಿಮ್ಮಂತವ್ರ ಜೊತೆ ಮಾತಾಡೋದು ನನ್ನ ಅಯ್ಯೋ ಇಲ್ಲ ಗುರುಗಳೇ, ನಿಮ್ಮಂತವ್ರು ಇಷ್ಟು ಕೂಡ ಇಲ್ಲ ಗುರುಗಳೇ ನಮ್ಗೆ. ಅಬಾ ಬಾ ಬಾ, ನಿಮ್ಮಂತ ಗುರುಗಳು ಸಿಕ್ಕೋದು ಈ ಕಾಲದಲ್ಲಿ ಈ ತರ ಇರ್ತಾರ ಗುರುಗಳೇ ನಿಮ್ಮ ವಯಸ್ಸಿಗೆ? ಬಾ ಬಾ ಬಾ, ಏನು ಗುರುಗಳು ಇಷ್ಟು ಇದಿದೆ ಅಂದ್ರೆ ಪುಣ್ಯವಂತರು ಗುರುಗಳೇ. ನಿಮ್ಮಮ್ಮ ಪುಣ್ಯವಂತರು ಗುರುಗಳೇ. ಅಮ್ಮ ಬೇರೆ ಇರೋಲ್ಲ ಗುರು, ಪುಣ್ಯವಂತರು, ಪುಣ್ಯ ಮಾಡಿದ್ರು ಗುರುಗಳೇ. ಯಾವ ಜನ್ಮದಲ್ಲೋ ಕೃಷ್ಣ ಹತ್ರ ಎಲ್ಲೋ ನೀವು ಏನೋ ಇದ್ರಿ ಗುರುಗಳೇ, ನೀವು ಏನೋ ಇದ್ರಿ ಭಗವಂತ ಹತ್ರ ಕೃಷ್ಣ ಹತ್ರ ಏನೋ ಮಾಡ್ಕೊಂಡಿದ್ರಿ ಗುರುಗಳೇ. ಅದಕ್ಕೆ ಈಗ ನಿಮ್ಮ ರೂಪದಲ್ಲಿ ಕಳಿಸಿದಾರೆ ಗುರುಗಳೇ ಕೃಷ್ಣ. ಇಲ್ಲ ಅಂದ್ರೆ ನಿಮ್ಗೆ ಇಷ್ಟೆಲ್ಲ ಇದ್ದು ಇಷ್ಟು ಮಾತಾಡಿ ಎಲ್ಲ ಎಷ್ಟು ಜನಕ್ಕೆ ಒಳ್ಳೇದಾಗಿದೆ ಗುರುಗಳೇ. ನಿಮ್ಮನಿಂದ ನಾನು ಚೇಂಜ್ ಆಗಿದ್ದೇನೆ ಕೊರೋನಾ ಟೈಮಲ್ಲಿ, ನಿಮ್ಮನಿಂದ ಚೇಂಜ್ ಆಗಿ, ನಿಮ್ಮನಿಂದ ನಾನು ಒಂದು ದಾರಿ ಆಗಿದೆ ಗುರುಗಳೇ. ನಂಗೆ ನಾನು ಸುಳ್ಳು ಹೇಳ್ತಾ ಇಲ್ಲ ಗುರುಗಳೇ, ನಿಮ್ಮನಿಂದ ನಾನು ಒಂದ್ ದಾರಿ ಆಯ್ತು ಗುರುಗಳೇ. ನಿಮ್ಮಿಂದ ಚೇಂಜ್ ಆಗಿದೆ ಅಂದ್ರೆ ಆ ಸುಳ್ಳಾಗಲ್ಲ ಗುರುಗಳೇ. ನಿಮ್ಮ ಇದು ಕೇಳಿ 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 ಗುರುಗಳೇ, ನನ್ಗೆ ಎಷ್ಟು ಚೇಂಜ್ ಆಗಿದೆ ಅಂದ್ರೆ ನಾನು ಅಷ್ಟು ಚೇಂಜ್ ಆಗ್ಬಿಟ್ಟೆ ಗುರುಗಳೇ. ನಾನು ಕಟ್ಟಿದಾರೆಲ್ಲಿ ಹೋಗ್ಬಾರ್ದಪ್ಪ, ಗುರುಗಳು ಹೇಳ್ತಾ ಇದ್ದಾರೆ ಅಂತೇಳಿ ನಾನು ಎಷ್ಟೋ ಕೇಳಿದೀನಿ ಗುರುಗಳೇ. ನಾನು ಮುಲ್ಕೊಂಡಿದ್ದೆ, ಕೇಳ್ಕೊಂಡೇ ನಿದ್ದೆ ಹೋಗ್ಬಿಡ್ತಾ ಇದ್ದೆ ಗುರುಗಳೇ. ನಿಮ್ಮ ಇದು ಈಗ ಆಗ ಮಾಡಲ್ಲ, ಬೆಳಗ್ಗೆ ಹೊತ್ತಿಗೆ ಕೇಳ್ಕೊಳೋದು, ಇಲ್ಲ ನೈಟೇ ಕೇಳ್ಬಿಡ್ತೀನಿ ಗುರುಗಳೇ. 11 ಗಂಟೆ ಆಗ್ಲಿ ಬಿಡೋದಿಲ್ಲ ಗುರುಗಳೇ ನಾನು, ಒಂದು ವಿಡಿಯೋನು ಬಿಡಲ್ಲ. ಹೌದು ಗುರುಗಳೇ, ಪೂಜಾ ಫಲ ಅನ್ನೋ ಹಾಗೆ. ಹೌದು ಗುರುಗಳೇ, ಹೌದು. ನನಗೂ ಮನಸ್ಸು ತೃಪ್ತಿ ಆಯ್ತು. ವಿಚಾರವನ್ನ ಬದಿಗಿಡಿ, ಸೇವೆ ಮಾಡಿ, ನಿಮ್ ಕೈಲಾದಷ್ಟು ಮಾಡಿ. ಆದ್ರೆ ಒಳ್ಳೇದೇನಿದೆ, ಹೂದೋಟದ ಕಡೆ ಗಮನ ಕೊಡಿ, ತಿಪ್ಪೆ ಕಡೆ ಗಮನ ಕೊಟ್ರೆ ನಿಮ್ ಬುದ್ಧಿನೂ ತಿಪ್ಪೆನೇ ಆಗುತ್ತೆ. ಈ ಕಡೆ ಕೃಷ್ಣನಿಗೆ ಪಾಂಡವರು ಇದ್ರು, ಕೌರವರು ಇದ್ರು. ಆದ್ರೆ ಕೃಷ್ಣ ಯಾವ ಕಡೆ ಹೋದ, ಅದು ಧರ್ಮದ ಹಾದಿ. ಅದೇ ಪಾಂಡವರನ್ನ ಗೆಲ್ಲಿಸಬೇಕು ಅಂತ ಹೊರಟ ಕೃಷ್ಣನ ಮುಂದೆ ಕೌರವರು ಇದ್ರು. ನಮ್ಮ ಬದುಕಲ್ಲಿ ಹೂದೋಟವೋ ತಿಪ್ಪೆಯ ದುರ್ವಾಸನೆಯೋ, ಮನುಷ್ಯನ ಕೈಲಿ ಬುದ್ಧಿ ಇರುತ್ತೆ, ಬಟ್ ತಿಪ್ಪೆಯ ದುರ್ವಾಸನೆ ಸುಖದ ತರ ಕಾಣುತ್ತೆ. ಆ ಸುಖವನ್ನು ನೋಡಿ ಹೋಗ್ಬಿಡ್ತಾರೆ, ಆಮೇಲೆ ಗೊತ್ತಾಗುತ್ತೆ ಅದು ತಿಪ್ಪೆ ಅಂತ. ಅದು ಮಾಯಾಲೋಕ. ಇಲ್ಲಿ ಸತ್ಯ ಸತ್ಯವಾಗಿ ಕಾಣಲ್ಲ, ಸುಳ್ಳು ಸುಳ್ಳಾಗಿ ಕಾಣಲ್ಲ, ಎಲ್ಲವೂ ವಿರುದ್ಧವಾಗಿ ಕಾಣುತ್ತವೆ ಅಂತ ಲೋಕ ಇದು. ರಂಬೆ ಊರ್ವಶಿಯಂತಹ ಆ ಹೆಣ್ಣಿನ ನೋಟದ ಆ ಮಾಯಾ, ಅದರ ಹಿಂದೆ ಒಂದು ದುಃಖ ಇದೆ ಅಂತ ಯಾವ ವ್ಯಕ್ತಿಗೂ ಅರ್ಥವಾಗಲ್ಲಲ್ವಾ? ಎಲ್ಲರಿಗೂ ಹೆಣ್ಣು ಕಾಣುತ್ತಿದ್ದಾಳೆ, ಪರಸ್ತ್ರೀ ಕಾಣುತ್ತಿದ್ದಾಳೆ, ಆದರೆ ಹಿಂದಿರುವ ದುಃಖ ಕಾಣ್ತಾ ಇಲ್ಲ. ಯಾವಾಗ ಅದು ಕಾಣಬೇಕು ಅಂದ್ರೆ ಅದಕ್ಕೊಂದು ಜ್ಞಾನದ ದೃಷ್ಟಿಕೋನ ಬೇಕು. ಹಂಗೆ ನಿಮ್ಮ ಗಂಡನ ವರ್ತನೆ ಗಂಡನಾಗಿ ಅಂದ್ರೆ ಅದು ಅಜ್ಞಾನದ ಅವಿದ್ಯೆಯ ದೃಷ್ಟಿಕೋನ. ಅಯ್ಯೋ ಅದೊಂದು ಆತ್ಮವಾಗಿ ಅದ್ರ ಋಣ, ಅದ್ರ ಕರ್ಮ ತೀರಿಸಲಿಕ್ಕೆ ಅದು ಬಂದಿದೆ, ಅದು ನನ್ನಿಂದ ಸರಿ ಹೋಗೋದಲ್ಲ ಅಂದ್ರೆ ಅದು ಜ್ಞಾನದ ದೃಷ್ಟಿ. ಅಯ್ಯೋ ನನ್ನ ಗಂಡ ಯಾಕೆ ಹಿಂಗೆ ಅಂದ್ರೆ ಅದು ದುಃಖ. ಅಯ್ಯೋ ಅದೊಂದು ಆತ್ಮ, ಅದು ಯಾಕೋ ಸರಿ ಹೋಗೋದು ಕಾಣಲ್ಲ. ಅದಕ್ಕೆ ಭಗವಂತನ ಅವತಾರಗಳಾಗಿದ್ದೇ ಆ ಕಾರಣಕ್ಕೆ. ಮಾತಿನಿಂದ ತಿದ್ದೋ ಪ್ರಯತ್ನ ಆಯಿತು, ಯಾವಾಗ ಸರಿ ಹೋಗಲ್ಲ ಅಂತ ಗೊತ್ತಾಯಿತು ಅದಕ್ಕೆ ಸಂಹಾರವೇ ಮಾಡಬೇಕಾಯಿತು. ಹಾಗಾಗಿ ನೀವು ಸಂಹಾರ ಮಾಡಬೇಡಿ, ಆದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಆಯಿತು ಬೈಕೊಳ್ಳಪ್ಪ, ಇನ್ನೇನು ಇಷ್ಟೇ ವರ್ಷ ಸಹಿಸ್ಕೊಂಡಿದ್ದೀನಿ, ಇನ್ನು ಇದಕ್ಕೆ ದುಃಖ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟಿಲ್ಲ, ನಾನು ಸ್ಮರಣೆ ಮಾಡಲಿಕ್ಕೆ ಕೃಷ್ಣ ದಾರಿ ಸಿಕ್ಬಿಟ್ಟಿದೆ ಈಗ, ಅಷ್ಟು ಮಾಡಿಕೊಂಡು ಉಳಿದ ಬದುಕನ್ನು. ನನ್ನ ಹಾರೈಕೆ ಯಾವ ರೋಗ ರುಜಿನಗಳು ಬಲವಾಗಿ ನಿಮ್ಮನ್ನು ಕಾಡದೇ ಇರಲಿ, ಅಂತ್ಯದಲ್ಲಿ ಯಾರ ಬದುಕಿಗೂ ನೀವು ಭಾರವಾಗದೇ ಇರಲಿ, ಎಲ್ಲ ಬದುಕು ಚೆನ್ನಾಗಿ ಆರೋಗ್ಯವಾಗಿ ಮುಕ್ತಾಯವಾಗಲಿ ನನ್ನ ಹಾರೈಕೆ. ಸಾಕು ಗುರುಗಳೇ, ನಿಮ್ಮ ಆಶೀರ್ವಾದ ಇದ್ರೆ ಸಾಕು ಗುರುಗಳೇ ನನಗೆ, ನಿಮ್ಮ ಆಶೀರ್ವಾದ. ಯಾಕಂದ್ರೆ ಸುಂದರ ಸಾವು ಅಂದ್ರೆ ನಲ್ಲಾಟ ಆಗ್ಬಾರ್ದವ. ಹೌದು ಗುರುಗಳೇ, ಹೌದು ಗುರುಗಳೇ. ಚೆನ್ನಾಗಿದ್ದಾಗ್ಲೇ ಆಗ್ಬಿಡ್ಬೇಕು. ಆಯ್ಸು, ನಮ್ಮ ಆಯುಸು ಆರೋಗ್ಯ ಇದ್ದು ನೀವು ಚೆನ್ನಾಗಿರ್ಬೇಕು ಗುರುಗಳೇ. ಆಯುಸು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಗುರುಗಳೇ. ಬಹಳ ಬಹಳ ದೊಡ್ಡ ಭಗವಂತ ಕೃಷ್ಣ, ಭಗವಂತ ಶ್ರೀಕೃಷ್ಣ ನಿಮ್ಗೆ ಆಯುಸು ಆರೋಗ್ಯ ಕೊಟ್ಟು ಚೆನ್ನಾಗಿರ್ಲಿ ಗುರುಗಳೇ. ನಮ್ಮಂತವ್ರಿಗೆ ದಾರಿ ದೀಪ ಆಗಿದ್ರಿ ಗುರುಗಳೇ, ನಮ್ಮಂತವ್ರಿಗೆಲ್ಲ ದಾರಿ ದೀಪ ಆಗಿದ್ರಿ ನೀವು. ನಿಮ್ ಪಾದಾಭಿ ವಂದನೆ ಗುರುಗಳೇ, ನಿಮ್ ಪಾದಾಭಿ ವಂದನೆ. ಶುಭವಾಗ್ಲಿ, ಒಳ್ಳೇದಾಗ್ಲವ. ಹೋಗ್ಲಿ, ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ನೋಡಿ, ಅವರು ಬಹಳ ವರ್ಷಗಳಿಂದ ಕಾರ್ಯಕ್ರಮ ನೋಡ್ತಾ ಇರೋರು. ಏನೋ ಅವ್ರಿಗೊಂಚೂರು ನೆಮ್ಮದಿ ಸಿಕ್ಕಿದೆ ಅಷ್ಟೇ, ಅದು ಕೃಷ್ಣನ ಅನುಗ್ರಹ, ಅದು ನನ್ನಿಂದ ಇಂತ ಇಲ್ಲ. ಅವ್ರೇನೋ ಹೇಳ್ತಾರೆ ಪಾಪ, ಅಯ್ಯೋ ನಿಮ್ಮಿಂದ ಆಯಿತು ಅಂತ. ಬಟ್ ಹಾಗಂತ ಏನಿಲ್ಲ, ಅದು ಅವರಲ್ಲಿ ಕಷ್ಟಪಟ್ಟಿದ್ದಾರೆ. ಭಗವಂತನಿಗೆ ಅವ್ರ ಬಗ್ಗೆ ಕರುಣೆ ಇದೆ. ಅನೇಕ ಇವರ ತಪ್ಪುಗಳನ್ನು ಕ್ಷಮಿಸಿ ಅವರಿಗಿವತ್ತು ನೆಮ್ಮದಿ ಕೊಟ್ಟಿದ್ದಾನೆ ದೇವರು. ಅದೇನೇ ಇರಲಿ, ನಿನಗೆ ಒಳ್ಳೇದಾಗ್ಲವ. ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ನೋಡಿ ನನಗೆ ಬಹಳ ಖುಷಿಯಾಯಿತು. ನಿಮ್ಮ ಮನೆತನಕ್ಕೆ ಒಳ್ಳೇದಾಗಲಿ. ನಿಮ್ಮ ಮಗಳು, ಅಳಿಯ, ಮೊಮ್ಮಗ
ನಿಮ್ಮ ಗಂಡ ಎಲ್ಲರಿಗೂ ಧರ್ಮಬುದ್ಧಿ ಆಗಲಿ, ಆರೋಗ್ಯವಾಗಲಿ, ನೆಮ್ಮದಿ, ಭಕ್ತಿ, ಜ್ಞಾನ, ವೈರಾಗ್ಯಗಳು ನೆಲೆಸಲಿ. ಎಲ್ಲ ಒಳ್ಳೆಯದಾಗುತ್ತೆ. ಶುಭವಾಗಲವ.